ತಂದು ಅಲಂಕಾರ ಮಾಡಿದ್ರು, ತಂದು ಅಭಿಷೇಕ ಮಾಡಿ ಒಳಗ ಗದ್ದಿಗೆ ಓದಿಟ್ಟ ಎಲ್ಲಾ ಸ್ಥಾಪನೆ ಮಾಡಿ ಬಂಗಾರದ ಆಭರಣ ಹಾಕಿರ ಕಲ್ಲಿಗೆ. ಹೌದ್ರಿಪ್ಪ. ಬಂಗಾರ ಆಭರಣ ಹಾಕಿದ ಬಳಕ ಹೂವಿನ ಮಾಲೆ ತಂದು ಹಾಕಲಕತ್ತಿರಂತ. ಆ ಹೂವಿಗೆ ಹೇಳ್ತತ್ತ ಕಲ್ಲ, ನಿನ್ನ ಆಯುಷ್ಯ ಒಂದ ದಿವ್ಸ. ಹೌದು, ನಿನ್ನ ಆಯುಷ್ಯ ಒಂದು ದಿವ್ಸ. ಇನ್ನು ನಾ ಎಷ್ಟು ವರ್ಷ ಎಷ್ಟು ಶತಮಾನದಿಂದ ನನಗೆ ಅಲಂಕಾರ ನಡೀತೈತೆ ಗೊತ್ತಿಲ್ಲ. ಆದರೆ ನಿನ್ನ ಆಯುಷ್ಯ ಒಂದ ದಿವ್ಸ ಇದ್ರು ಕೂಡ ಯಾರನ್ನು ಕೂಡ ಉಪಯೋಗಕ್ಕೆ ಬರುದಿಲ್ಲ ತಿಳ್ಕೊಂಡು ಅಪಹಾಸ್ಯ ಮಾಡ್ಲಿಕ್ಕೆ ಹೋಗ್ಬೇಡ, ಜೀವನದಾಗ ಪಾಠ ಕಲಿ ಅಂತಕ್ಕಂಥ ಮಾತು ಹೇಳ್ತಕ್ಕಲ್ಲ. ಇನ್ನು ಶತಮಾನದಿಂದ ನನಗೆ ಅಲಂಕಾರ ನಡೀತದ, ನೀನ್ ನಿಂದ ಮಾಡಿದವ ಈಗ ಮುಂಜಾನೆ ಬಂದಿದ್ದಿ, ಸಂಜೆಕ್ಕೆ ನನ್ನ ಕೊಳ್ಳಂದ ನೀನ್ ತೆಗೆದೋಗಿತಾರ, ಆದ್ರೆ ನನ್ನ ಯಾರು ತೆಗೆದೋಗಿದಿಲ್ಲ ಅಂತಕ್ಕಂಥ ಮಾತು ಹೇಳ್ತಿರ್ತಾರೆ. ಎಂತದ ಇರ್ಲಿ, ಆದರೆ ಉಪಯೋಗಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತು ಹೇಳ್ಬೇಡ್ರಿ. ಅಕಸ್ಮಾತ್ ನಮ್ಕಿಂತ ಬಡವರಿದ್ರು ನಮ್ಕಿಂತ ದಡ್ರಿದ್ರು ಅಂದ್ರಂದ್ರು ಅವ್ರು ನೋಡಿ ಅಪಹಾಸ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪುಣ್ಯಾತ್ಮರೇ, ಅವ್ರನ್ನ ನೋಡಿ ನಿಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪರಮಾತ್ಮ ಅವರಿಗೆ ಬದುಕು ಕೊಟ್ಟಾನ, ನಮಗೂ ಕೊಟ್ಟಾನ ಅಂತಕ್ಕಂಥ ಸತ್ಯ ದರ್ಶನವನ್ನ ನಾವು ತಿಳಿದು ನಡೆದ್ವಿ ಅಂದ್ರೆ ಅದು ನಿಜವಾಗಿರ್ತಕ್ಕಂಥ ಧರ್ಮ ಆಗ್ತದಂತಕ್ಕಂಥ ಮಾತು ಬರೀತಾರ. ಜಗದ್ಗುರು ಸಿದ್ಧಾರೂಢನ ಸೇವೆಯನ್ನ ಕೊನೆಗಳಿ ಕಾಲದಲ್ಲಿ ಮಾಡಿ ಹೌದು ಧನ್ಯನಾಗಬೇಕು, ಪುನೀತನಾಗಬೇಕು ಅಂತಕ್ಕಂಥ ಇಚ್ಛಾ ನನಗಾಗೈತಿ ಅಂತ ಹೇಳ್ತಾನ್ರಿಪ್ಪ. ಹೇಳಿದಾಗ್ರಿ ಇದು ಇಂಥ ಇಚ್ಛೆ ಯಾವನಿಗೆ ಬರ್ತದ ಅವನಿಗೆ ಅನಂತ ಜನ್ಮದ ಹಿಂದಿನ ಸುಕೃತ ಕರ್ಮ ಚಲೋ ಐತೆ ಅಂತ ತಿಳ್ಕೊಬೇಕಾಗ್ತದ್ರಿಪ್ಪ. ಅದಕ್ಕೆ ಬಂಧುಗಳೇ ಏನ್ ಹೇಳ್ತಾರಿಪ್ಪ, ಪ್ರತಿನಿತ್ಯ ನಸುಕಿನ 4 ಗಂಟೆಗೆ ಕಾಯಕಕ್ಕೆ ಹೇಳ್ತಿದ್ದ. ಹೌದ್ರಿಪ್ಪ. ಜಗದ್ಗುರು ಸಿದ್ಧಾರೂಢ ತಮ್ಮ ನಿತ್ಯ ಕೆಲಸವನ್ನು ಮುಗಿಸಿಕೊಂಡು 5 ಗಂಟೆಗೆ ಹೊರಗಡೆ ಬರ್ತಿದ್ದರಿಪ್ಪ. ಸಿದ್ಧಾರೂಢರ ದರ್ಶನವನ್ನ ಮಾಡೇ ಮುಂದೆ ಹೋಗ್ತಕ್ಕಂಥ ಅವನು ನಿತ್ಯ ಕಾಯಕ ಇತ್ತು ಪ್ರವೃತ್ತಿರಿಪ್ಪ. ಒಂದ್ ದಿವ್ಸ ಏನಾಗ್ತದಂತ ಕೇಳಿದ್ರ ಏನಾಗ್ತದರಿಪ್ಪ, ಸಿದ್ಧಾರೂಢರ ದರ್ಶನವನ್ನ ಮಾಡಿ ಆತ ಸಾಗ್ತಿದ್ದರಿಪ್ಪ. ಸಾಗೋ ಕಾಲಕ್ಕ ಕಾಳ ನಿಲ್ಲು ಅಂತ ಹೇಳಿದ್ರು. ಸಿದ್ಧಾರೂಢರು ಹೇಳ್ತಾರ್ರಿಪ್ಪ. ಅವಾಗ ದಿಟ್ಟಿಸಿ ನೋಡಿದ್ರು, ನೋಡಿ ಕಳ್ಯ ನಿನ್ನ ಬಾಳಿನೊಳಗ ಕತ್ತಲೆ ಕಾಣತೈತಿ ಅಂತ ಹೇಳಿದ್ರು. ಅವಾಗ ಏನ್ ಹೇಳ್ತಾರ್ರಿಪ್ಪ, ಸಿದ್ಧಾರೂಢ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಶ್ರದ್ಧೆ ಇತ್ರಿಪ್ಪ. ಆಗಲೇ ಸರ್ ಹೇಳಿದ್ರಲ್ಲ, ಹೌದ್ರಿಪ್ಪ. ಸ್ವರ್ಗದ ಬಾಗಿಲವನ್ನು ತೆರಿಲಕ್ಕೆ ಕೀಲಿ ಒಂದೈತಿ. ಸ್ವರ್ಗದ ಬಾಗಿಲು ತಲೆ ಕೀಲಿ ನಿಮ್ಮ ಮನ್ಯಾನ ಟ್ರೆಜರಿಗೆ ಹಾಕಾಕು ಒಂದೈತಿ, ತೆರಿಲಕ್ಕೂ ಒಂದೈತಿ. ಹೌದಿಲ್ಲ? ಹೌದು. ಆ ಸ್ವರ್ಗದ ಬಾಗಿಲವನ್ನು ತೆಗಿಲಕ್ಕ ಕೀಲಿ ಯಾವುದು ಅಂತಕ್ಕಿದ್ರೆ ಶ್ರದ್ಧೆವಾನ ಲಭತೆ ಜ್ಞಾನ ಅಂತ ಬರೀತಾರ ಪುಣ್ಯಾತ್ಮ. ಹೌದು. ಜಗತ್ತಿನಾಗ ಶ್ರದ್ಧೆ ಅಂತಕ್ಕಂಥದ್ದು ಇತ್ತು ಅಂದ್ರ ಹೌದು, ನಂಬಿಕೆ ಇಟ್ಟ ತಾಯಿಗೆ ಬೇಡ್ರಿ ನಾನೇ ಜಾಮೀನದಿನಿ ಅಂತ ಹೇಳ್ತಾರ್ರಿ. ಇದ್ರಾಗ 2 ಮಾತಿಲ್ಲ. ಹೌದು. ಅದಕ್ಕ ಆ ಪುಣ್ಯಾತ್ಮ ಹೇಳಿದ ಏನಂತ್ರಿಪ್ಪ, ಕಳ್ಯ ನಿನ್ನ ಬಾಳಿನೊಳಗೆ ಯಾಕೋ ಕತ್ತಲೆ ಕಾಣತೈತಿಲ್ಲ ಅಂತ ಹೇಳ್ತಾರ್ರಿಪ್ಪ ಸಿದ್ಧಾರೂಢರು. ಆ ಸಿದ್ಧಾರೂಢ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಶ್ರದ್ಧೆ ಇತ್ರಿಪ್ಪ. ಇಲ್ಲಿ ಒಬ್ಬ ಕವಿ ಹೇಳ್ತಾನ, ಏನಂತ ಹೇಳ್ತಾರ್ರಿಪ್ಪ, ತೇಲಿಸೋ ಇಲ್ಲ ಮುಳುಗಿಸು ನಿನ್ನ ಪಾದವನ್ನ ನಂಬಿ ಅರಿಸಿ ನಾ ಬಂದ ಮೇಲೆ ಇನ್ನೊಬ್ಬರ ಗೊಡವಿ ನನ್ನ ಯಾತಕ್ಕೆ ಬೇಕು ಅಂತಕ್ಕಂಥ ಮಾತ ಹೇಳ್ತಾರ್ರಿಪ್ಪ. ಅವಾಗ ಕಾಳಪ್ಪ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ ಕಾಳಪ್ಪ, ಇಂಥ ಸೂರ್ಯ ನನಗ ಬೆಣ್ಣಿಗೆ ಗುರುವಾಗಿರ್ಲಿಕ್ಕೆ ನನ್ನ ಬಾಳ್ಯ ಕತ್ತಲೆ ಯಾಕಾಗ್ತದೆ ಅಂತ ಕೇಳ್ತಾರ್ರಿಪ್ಪ. ಕರೆ ಐತ್ರಿ ಮಾತ್ರಿಪ್ಪ. ನಿನ್ನ ಆಯುಷ್ಯ ಮುಗದತಿ ಅಂತ ಹೇಳಿದ್ದ. ಅವಾಗ ಏನ್ ಹೇಳ್ತಾರ್ರಿಪ್ಪ ಸಿದ್ಧಾರೂಢರು, ಕಳಿಸು ಅಂತ ಹೇಳಿದ. ಹೌದು, ಆವಿಷ್ಯ ಮುಗಿದ್ರೆ ಕಳಿಸ್ಬೇಕತ್ತ ನಾ ಎಲ್ಲ ಇಚ್ಛಾ ದೋಕರ ಹಿಂದ ಏನ ಕೈಲಾಸ ಮಂಟಪ ಉಳ್ದದ ತೇರು ಮಾಡೋದು ಉಳ್ದದ ಇನ್ಯಾರೋ ಬಂದು. ಹೌದು, ಬಹುತೇಕ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದ. ಏನಂತ್ರಿಪ್ಪ, ಗೋಳು ಗುಮ್ಮಟ ಮೇಲೆ ಗುಮ್ಮಟ ಕಟ್ಟುತ್ತಾನ ಇಂಜಿನಿಯರ್ ಪ್ಲಾನ್ ಮಾಡ್ತದತ್ತ ಗೌಂಡಿ. ಹೌದ್ರಿಪ್ಪ. ಅವ್ ಮೊದಲೇ ಕರಾರು ಮಾಡಿದತ್ತ, ನಂದು ಪ್ಲಾನ್ ಮಾಡ್ಲಕ್ಕ ಇಷ್ಟು ವರ್ಷ ಬೇಕಾಗ್ತದ, ಅಲ್ಲಿ ತನಕ ತಡಿದ ಆಗ್ತತಿ ನೋಡಿ, ನನಗೆ ಹೊಟ್ಟಿಗೆ ಕೂಳು ಕೊಟ್ಟು ಹಚ್ಬೇಕಾಗ್ತದ. ಹೌದ್ರಿಪ್ಪ. ನಾ ಮಾಡ್ತಾನು ನೀನು ತಡ್ಕೋತನು ಮಾಡು ಅಂತಕ್ಕಂಥ ಮಾತಾಡಿ ಕೊನೆಗಾಲಾಗ ತಡಿದಾಗಲಿಲ್ಲ ಆಗ್ಲಿಲ್ರಿ. ಇನ್ನು ಮ್ಯಾಲ ಗುಮ್ಮಟದ ಪ್ಲಾನ್ ನಡೆದಿತ್ತ, ಇವ್ ಹೋಗಿ ಕಿರಿಕಿರಿ ಮಾಡಿದಂತ ಅವಾಗ ಬಂದ್ ಕಟ್ಲಿಕ್ಕೆ ಚಾಲು ಮಾಡಿದ, ಇನ್ನೂ ಗುಮ್ಮಟ ಸೋರ್ತತಿ, ಅದು ಪ್ಲಾನ್ ತಪ್ಪಿದ ಸಲುವಾಗಿ. ಹೌದ್ರಿಪ್ಪ. ಅವಾಗ ಬಂಧುಗಳೇ ಇನ್ಯಾರೋ ಬಂದ, ಹೌದು, ಇನ್ನೇನೋ ಪ್ಲಾನ್ ಮಾಡಿ ಅಕಸ್ಮಾತ್ ಕಟ್ಟಿದ್ರೆ ಅದು ಸರಿ ಆಗ್ತತಿಲ್ಲೋ ಗೊತ್ತಿಲ್ಲ. ನಿನ್ನ ಕೈಲಿ ಕಟ್ಟಿಸ್ಬೇಕಂತ ನಂದು ಇಚ್ಛಾ ಐತಿ ಅಂದ. ಹೌದ್ರಿಪ್ಪ. ಅದು ನಿನ್ನ ಇಚ್ಛಾಯಪ್ಪ ಅಂದ. ಹೌದು, ನಿನ್ನ ಇಚ್ಛಾ ಕಳಿಸ್ಬೇಕಂದ್ರೆ ಕಳಿಸ್ಕೊಡು, ಹೌದು, ಇಟ್ಟು ಕೆಲಸ ಮಾಡ್ಕೋತಾನಂದ್ರೆ ಕೆಲಸ ಮಾಡಿಸ್ಕೊ ಅಂತ ಹೇಳಿದ. ಅವಾಗ ಏನ್ ಮಾಡ್ತಾರಿಪ್ಪ, ಅವಾಗ ಸಿದ್ಧಾರೂಢರು ನಿನಗೆ 25 ವರ್ಷ ಆವಿಷ್ಯ ಕೊಟ್ಟಿನಿ ಅಂತ ಹೇಳಿದ್ರಂತ. ಹೌದ್ರಿಪ್ಪ. ಹೌದು.
ಆಜು ಬಾಜು ಇದ್ದು ಮಂದಿಗೆ ಸಂಶಯ ಬರ್ತದ್ರಿಪ್ಪ. ಬರದಿರ್ತಾರ, ಮನಿಗೆ ಹೋಗಿ ಮಕ್ಕಳಿಗೆ ಹೇಳ್ತಾರ ಡೈರಿಯಾಗ ಬರದು ಏನಂತ್ರಿಪ್ಪ? ನಾವು ಅಕಸ್ಮಾತ್ ಹೋದ್ರು ಕೂಡ ಅಜ್ಜ 25 ವರ್ಷ ಹೆಚ್ಚಿಗೆ ಕೊಟ್ಟಾನ. ಅವಿಷ್ಯ 25 ವರ್ಷ ಯಾವಾಗ ಮುಗಿತದ ಯಾವಾಗ ಹೋಗ್ತಾನ ನೀವು ಜರ ಲೆಕ್ಕ ಇಡ್ರಿ ಅಂತ ಹೇಳ್ತಾರ್ರಿಪ್ಪ. ಹೌದ್ರಿಪ್ಪ. ಕೈಲಾಸ ಮಂಟಪ ಮುಗಿತ್ರಿಪ್ಪ. ತೇರು ಮುಗಿತ್ತು. ಒಂದು ದಿವಸ ಬಾಕಿ ಉಳಿದಿತ್ತು. ಹೌದ್ರಿಪ್ಪ. ಅವಾಗ ಅಜ್ಜ ಹೇಳಿದತ್ತ ನಾಳೆ ಕಾಳ್ಯಾನ ಜಾತ್ರೆ ಮುಗಿತೈತಿ ನೋಡೋತ್ ಹೇಳಿದ್ರಂತ. 25 ವರ್ಷ ಎಂದಿಗೆ ಮುಗಿತೈತಿ ಅಂದ ಕಾಳಪ್ಪ ಶರೀರ ಬಿಟ್ರು ಅಂತಕ್ಕಂತ ಸಿದ್ಧಾರೂಢರ ಜೀವನ ಚರಿತ್ರೆಯೊಳಗೆ ಬರ್ತದ. ಹೌದ್ರಿ. ಈ ಮಾತನ್ನ ನಾಕ್ ಯಾಕೆ ಹೇಳಿನಿ ಅಂತ ಕೇಳಿದ್ರ, ಯಾಕ್ರಿಪ್ಪ? ದ.ರಾ ಬೇಂದ್ರೆಯವರು ಮಾತು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ಸಾವಿಗೆ ನಾ ಅಂಜುದಿಲ್ಲ. ಹೌದು. ಯಾಕೆ ಅಂಜುದಿಲ್ಲ ಅಂದ್ರೆ ನಾ ಇರುತ್ತಾನ ಸಾವಾದ ನನಗೆ ಬರುದಿಲ್ಲ. ಹೌದು. ಒಂದು ವೇಳೆ ಬಂದ ಮೇಲೆ ನಾ ಇರುವುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರಂತ ಬಂದು. ಹಂಗ ಕಾಳಪ್ಪ ಹಂಗ ಗುರುವಿನ ನಂಬಿಕೆ ಇಟ್ಟಿದ್ರಿಪ್ಪ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ಅಂತ ಗುರು ಸಿಗಬೇಕಂತ ಶಿಷ್ಯ ಸಿಗಬೇಕು. ಜಗತ್ತು ಉದ್ಧಾರ ಆಗ್ಲಿಕ್ಕೆ ಬರ್ತದ. ಸೋಮನಿಂಗನಂತ ಗುರು, ಅಮೋಘ ಸಿದ್ಧನಂತ ಶಿಷ್ಯ, ಬೀರದೇವರಂತ ಗುರು, ಜಲವಂತ ಮಾಳಿಂಗರಾಯಂತರ ಶಿಷ್ಯರು, ಪುಣ್ಯಾತ್ಮರೇ ಲಚಾಣ ಸಿದ್ಧಲಿಂಗನಂತ ಗುರು, ಮುಗುಳು ಕೊಡ ಎಲ್ಲಾ ಲಿಂಗಂತ ಶಿಷ್ಯ ಸಿಕ್ಕರು ತಿಳ್ಕೊಂಡು ಇವತ್ತು ಜಗ ಬೆಳಗಲಿಕ್ಕತ್ತದ್ರಿಪ್ಪ. ನಸಕಿನ 4 ಗಂಟೆಗೆ ಗುರುವಿನ ಕಡೆ ಶಿಷ್ಯ ಬರ್ತಾನ್ರಿಪ್ಪ. ಎದಕ್ರಿಪ್ಪ? ಉಪದೇಶವನ್ನು ಪಡ್ಕೋಬೇಕು. ಹೌದು. ಬಾಳ ಮಂದಿ ನೀವು ಪಡ್ಕೊಂಡಿರಲು ಗೊತ್ತಿಲ್ಲ, ಪಡ್ಕೊಂಡವ್ರಿಗೆ ಗೊತ್ತಾಗ್ತದ್ರಿಪ್ಪ. ಉಪದೇಶ ಆಗಬಾರ್ದು. ನಿದ್ಗಣ್ಣಾಗಿರೋದು ಉಪದೇಶ ಆಗಬಾರ್ದು. ಯಾಕೆ ಉಪದೇಶ ಆಗಬಾರ್ದಂತ ಕೇಳಿದ್ರೆ ಪುಣ್ಯಾತ್ಮರ ಆಣೆ ದಿನ 2 ಗಂಟೆ ಹೊರತಿತ್ತ ಅಗಸನ ಅರಿಬಿವು. ಹೌದ್ರಿಪ್ಪ. ಅದು ಪುಣ್ಯಾತ್ಮರೇ ಒಂದ್ ದಿವ್ಸ ಹೊಳಿ ದಂಡಿಗೆ ಹೋಗಿ ಆಣಿ ಬಿಟ್ಟ, ಬಟ್ಟಿ ತೊಳ್ಯಕ್ ಹೋಗಿ ಗುರುಗಳಿಗೆ ಹೋಗಿ ಹೇಳಿದ, ಗುರುಗಳೇ ಬೇಡಿದೆಲ್ಲ ತಿನ್ನಿಸ್ತನು, ಹೌದು, ಮೈ ತೊಳಿತನು, ಸ್ವಚ್ಛಾಗಿ ಸಾಕ್ತನು, ಇಷ್ಟು ದೊಡ್ಡ ಆಣಿ 1-2 ಗಂಟೆ ಹೊರ್ತದ, ಉಳಿದದ್ದು ತಗೊಳಕ ತಯಾರಿಲ್ಲ, ಇದಕ್ಕೆ ನೀವಾದ್ರೂ ಒಂದು ಉಪದೇಶ ಕೊಡ್ರಿ ಅಂದ. ಅವಾಗ ಏನ್ ಮಾಡ್ತದ್ರಿಪ್ಪ? ಆಣಿಗೆ ಕರೆದ ಗುರುಗಳು ಉಪದೇಶ ಕೊಟ್ಟು, ನಿನಗ ಅನ್ನ ಹಾಕೋ ಮಾಲಕ ಋಣಿಯಾಗಿರ್ಬೇಕು. ಮಾಲಕ್ ಏನ್ ಹೇಳ್ತಾನ ಅದನ್ನ ಕೇಳ್ಬೇಕು. ಅವಾಗ ನಿನಗ ಒಂದಿಷ್ಟು ಈ ಜನ್ಮಕ್ಕೆ ಬಂದ ಸಾರ್ಥಕತೆ ಆಗ್ತದಂದಾಗ ಆಶೀರ್ವಾದ ಮಾಡಿ ಉಪದೇಶ ಕೊಟ್ಟ. ಮರುದಿವ್ಸ ಪುಣ್ಯಾತ್ಮ ಏನ್ ಮಾಡಿದತ್ತ ಕೇಳಿದ್ರ, ಆಣಿ ಯಾವಾಗ ಗಂಟು ಇಟ್ಕೊಳ್ದು ಗೊತ್ತಾಯ್ತು, ಊರಾಂದೆಲ್ಲ ಗಂಟು ತಗೊಂಡು ಬಂದವ್. ಇಬ್ಬರು ಮಂದಿ ಅಣ್ತಾಮ್ರು. ಆಣಿಗೆ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲಿ ಗಂಟು ಇಟ್ಬಿಟ್ರು, ಕಡೆ ಕಿವಿಗಡ್ಡಿಗೆ ಗಂಟು ಕಟ್ಟಿರು. ಹೌದ್ರಿ. ಅವಾಗ ಅಣ್ಣಂದ, ನಾವಿಬ್ರು ನಡ್ಕೊಂತ ಹೋಗೋದು ಬಂತಲ್ಲ ಅಂದತ್. ಹೌದ್ರಿಪ್ಪ. ತಮ್ಮಂದತ್ತ ನಾ ಪ್ಲಾನ್ ಮಾಡ್ತಾನ ಗಪ್ ಅಂದತ್ತ. ಹೌದು. ಹೋಗಿ ಮನಿಗೆ ಹೋಗಿ ಹಾರಿ ತಗೊಂಡು ಆಣೆ ಗುದದ್ವಾರದಾಗ ಹಾರಿ ಬಡದ್ರತ್ತ ಮ್ಯಾಲ ಕುಂತರತ್ತ. ಆ ಆಣಿ ಹೋಗಿ ಗಂಟೆಲ್ಲ ಬೆಚ್ಕೊಂಡು ಹೋದ. ಆ ಆಣಿ ಹಾರಿ ಸಹಿತ ತೆಗೆದು ಸಹಿತ ಪರಿಜ್ಞಾನ ಎಲ್ಲ ಆಗಿತ್ತಂತ. ಆಣಿ ಹೋಗಿ ಮಹಾತ್ಮರ ಪಾದ ಅದ ಏನು ಮಠದ ಕಟ್ಟಿರ್ತದಲ್ಲ, ತನ್ನ ಸೊಂಡಿ ಇಟ್ಟು ನರಳಾಕತ್ತಿತ್ತ. ಹೊರಗೆ ಬಂದು ನೋಡಿದತ್ತ ಮಹಾತ್ಮ. ಹೌದ್ರಿಪ್ಪ. ಹೌದು. ಏನಪ್ಪಾ ನಿನ್ನ ಪರಿಸ್ಥಿತಿ? ಇದು ನಿಮ್ಮ ಉಪದೇಶದ ಪರಿಸ್ಥಿತಿ, ನನಗೆ ಉಪದೇಶ ತಂದತ್ರಿ ಅಂದತ್. ಅವಾಗ ನೀ ಏನ್ ಹೇಳಿದಿ? ಸಾಧು ಪ್ರಾಣಿಯಾಗಿರ್ಬೇಕಂದಿದ್ದಿ. ಈ ಮನುಷ್ಯನ ಸಲುವಾಗಿ ಸಾಧು ಪ್ರಾಣಿ ಆಗಿದೆ. ನನ್ನ ಅವಸ್ಥೆ ನೋಡ, ಕುಂತಾನ ಹಾರಿ ಹೊಡೆದ, ಅದನ್ನ ಕೊನೆಯ ಪಕ್ಷ ಇಳಿದಾಗ ಹಿರಿ ಸಹಿತ ಪರಿಜ್ಞಾನ ಅವನಲ್ಲಿ ಬರ್ಲಿಲ್ಲ ಅಂತಕ್ಕಂಥ ಮಾತ ಆಣಿನ ಅರಳು ಕಾಲ ಕೇಳಿದತ್ತ. ನನ್ನ ಉಪದೇಶನ ತಕ್ಕೊತ್ತನ ಹೊಳ್ಳಿ ನಿನಗೆ ತಿಳಿದಂಗ ಹೊಡಿ ಅಂದತ್ತು. ಅದಕ್ಕೆ ಉಪದೇಶ ಆಗಿ ಉಳಿಬೇಕಂತ. ನಸ್ಕಿನ 4 ಗಂಟೆಗೆ ಗುರುವಿನ ಕಡೆ ಬಂದ್ರಿಪ್ಪ. ಗುರುಗಳ ಕಡೆಯಿಂದ ಉಪದೇಶ ತಗೊಳಕ್ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಿಪ್ಪ. ಗುರುಗಳೊಂದು ಕಿವಿ ಮಾತು ಹೇಳ್ತಾರ. ಏನಂತ್ರಿಪ್ಪ? ನಾನು ಹೇಳ್ತಕ್ಕಂತ ಈ ಮಂತ್ರ ಗೌಪ್ಯವಾಗಿರ್ಬೇಕು. ಗೌಪ್ಯವಾಗಿತ್ತಂದ್ರ ನಿನ್ನ ಜೀವನ ಧನ್ಯ ಆಗ್ತದಂತ ಹೇಳಿದ್ರಿ. ಅವಾಗ ಗುರುವಿಗೆ ಶಿಷ್ಯ ಕೇಳ್ತಾನ, ಏನಂತ್ರಿ? ಅಕಸ್ಮಾತ್ ನಾ ಹೇಳೋ ಮಂತ್ರ ಬಹಿರಂಗ ನಾನು ಹೇಳಿನಿ ಅಂದ್ರೆ ಏನಾಗ್ತದ್ರಿಪ್ಪ? ಹೇಳಿದವರೆಲ್ಲ ಪುಣ್ಯವಂತರಾಗ್ತಾರ. ಹೇಳಿದವರೆಲ್ಲ ಪುಣ್ಯವಂತರಾಗ್ತಾರ, ಸ್ವರ್ಗಕ್ಕೆ ಹೋಗ್ತಾರ. ಕೇಳಿದವ್ ನರಕಕ್ಕೆ ಹೋಗ್ತಾನಂತ ಹೇಳಿದ್ರು. ಅವಾಗ್ರಿಪ್ಪ ಆ ಶಿಷ್ಯ ಪುಣ್ಯಾತ್ಮರೇ ಅವನ ಇಚ್ಛೆ ಹೇಗೆ ಆಯ್ತು ಅಂತ ಕೇಳಿದ್ರೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ ಅಂತಕ್ಕಂಥ ಮಾತ ಈಶ್ವರ ಸಂಕಲ ಬರೀತಾರ. ಅಂತ ಶಿಷ್ಯ ಇದ್ದ. ಅಂತ ಶಿಷ್ಯ ಗುರುವಿನಿಂದ ಉಪದೇಶ ಪಡ್ಕೊಂಡ. ನಸ್ಕಿನ 5 ಗಂಟೆ ಸಮಯಕ್ಕೆ ಊರ ತನ್ನ ಮನೆ ಮಾಳಿಗೆ ಏರ್ತಾನ. ಗುರು ಕೊಟ್ಟ ಮಂತ್ರವನ್ನ ಒದರ್ಲಾಕ್ ಪ್ರಾರಂಭ ಮಾಡಿದ್ರಿಪ್ಪ. ಯಾರೋ ಹೇಳಿದ್ರು, ಗುರುಗಳೇ ನಿಮ್ಮ ಮಾತು ಮೀರಿದ ಗುರು ದ್ರೋಹಿಯಾದ ಅಂತ ಹೇಳಿದ್ರು. ಅವಾಗ್ರಿಪ್ಪ ಕರೆಸಿದ್ರು ಅವನಿಗೆ. ಅಲ್ಲಪ್ಪ,
ನಿನಗೇನ್ ಹೇಳಿ ನೀನು ಆ ಕೊಟ್ಟ ಮಂತ್ರ ಗೌಪ್ಯವಾಗಿರ್ಬೇಕಂತ ಹೇಳಿನಿ. ಹೌದ್ರಿ. ಮತ್ತೆ ಯಾಕೆ ಬಹಿರಂಗ ಪಡಿಸಿದೆ ಅಂತ ಕೇಳಿದ್ರು. ಅವಾಗೇನ್ ಹೇಳ್ತಾನ್ರಿಪ್ಪ? ಗುರುಗಳೇ ನೀವೇ ಹೇಳಿರಲ್ಲ. ಏನಂತ್ರಿಪ್ಪ? ಯಾರ ಕೇಳ್ಕೊತಾರ ಅವ್ರು ಸ್ವರ್ಗಕ್ಕೆ ಹೋಗ್ತಾರೋ, ಹೌದು. ಯಾರು ಹೇಳ್ತಾರ ಅವ್ರು ನರಕಕ್ಕೆ ಹೋಗ್ತಾರ ಅಂತ ಹೇಳಿದ್ರೆ, ಹೌದು. ಅದಕ್ಕೆ ಈ ಹಳ್ಳೂರು ಗ್ರಾಮದ ಸಕಲ ಸದ್ಭಕ್ತರೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ತಯಾರಾದ್ರೆ ನಾವೊಬ್ಬ ನರಕಕ್ಕೆ ಹೋದ್ರೆ ಚಿಂತಿಲ್ಲ ತಿಳ್ಕೊಂಡು ನನ್ನ ಬೋಧನೆಯನ್ನ ಬಿತ್ತಿ ಬಿಟ್ಟಿನಿ ಅಂತಕ್ಕಂಥ ಮಾತು ಹೇಳಿದಿರ್ತ ಪುಣ್ಯಾತ್ಮರು. ಹೌದು ಹೌದ್ರಿಪ್ಪ. ದಕ್ಷಿಣ ಕನ್ನಡ ಅವರೇ ರಾಮಾನುಜಾಚಾರ್ಯರ ತಿಳ್ಕೊಂಡು ಪ್ರಸಿದ್ಧ ಶಿಷ್ಯ ಲೋಕದೊಳಗೆ ಬರ್ತದ್ರಿ. ಈ ಮಾತು ಯಾಕೆ ಹೇಳಿನಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಯಾಕ್ರಿಪ್ಪ? ಸಿದ್ಧಗ ದಿನನಿತ್ಯ ಹೌದು ಅವನ ಇಚ್ಛಾ ಅವನ ಭಾವ ಏನು ಅಂತ ಕೇಳಿದ್ರ ಏನ್ರಿಪ್ಪ? ಗುರು ಸೇವೆ ಬಿಟ್ಟು ಮತ್ಯಾವುದು ಬೇಡಲಿಲ್ಲ. 7 ಯುಗದಲ್ಲಿ ಭಕ್ತಿ ಮಾಡಿದ್ರು ಕೂಡ. ಹೌದು ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಪುಣ್ಯಾತ್ಮರೇ ನಿತ್ಯನೂ ಕೂಡ ಬನ್ನಿಗೆ 1000 ಭಾಗ್ಯ ಹಗಲಲ್ಲೇ ಕಾಯ್ದ್ರು ಕೂಡ ರಾತ್ರಿ ಮಾಳಿಂಗರಾಯರು ಹೋಗಿ ನೀನೇ ಗುರುದೇವ ಬೀರಲಿಂಗೇಶ್ ತಿಳ್ಕೊಂಡು ಎದೀಗಪ್ಪ ಗೊತ್ತಿದ್ದಂತ. ಹೌದ್ರಿಪ್ಪ. ಅಮೋಘ ಸಿದ್ಧ 7 ಯುಗದಲ್ಲಿ ಭಕ್ತಿ ಮಾಡಿದ್ರು. ನಿನ್ನ ಭಕ್ತಿಗೆ ನಾನು ಮೆಚ್ಚಿನಿ. ಏನ್ ಬೇಡ್ತೀವಿ ಬೇಡು ಅಂತಕ್ಕಂಥದ್ದು ಹೇಳಿದಾಗ ನಿನ್ನ ಪಾದ ಸೇವೆ ಬಿಟ್ಟು ಅನ್ಯದ ಬೇಡ ಅಂತ ಹೇಳ್ತಾನ. ತುಕಾರಾಮ್ ಮಹಾರಾಜ ಪಾಂಡುರಂಗನ ದರ್ಶನಕ್ಕೆ ಹೋದಾಗ ತಲೆ ತಳಗ ಮಾಡಿ ದರ್ಶನ ಮಾಡ್ಕೊಂಡಾನ. ಅಕಸ್ಮಾತ್ ಮುಖ ನೋಡಿದ್ರೆ ಈ ಮನಸ್ಸು ಮತ್ತೆ ಬೇಡಿತು ಅಂತಕ್ಕಂಥ ಭಾವನೆ ಒಳಗಬೇಕು. ಹೌದು ಹೌದ್ರಿಪ್ಪ. ನಾವೆಲ್ಲ ಪುಣ್ಯಾತ್ಮರೇ ಬೇಡ್ಕೋಬೇಕಂತ. ಬೇಡ್ಕೋಬೇಕ್ರಿ. ಬೇಡ್ಕೋಬೇಕು. ನೀವಂತೀರಲ್ಲ ನಮ್ಮ ಸರ್ ದಾನದ ಪಾತ್ರ ಹಿಡ್ದಾರ್ರಿಪ್ಪ. ದಾನದ ಪಾತ್ರ ಅದು ದಾನದೊಳಗೆ ಪುಣ್ಯಾತ್ಮರೇ ಕಡು ಲೋಭಿ ಅಂತೂ ಬರ್ತದ್ರಿಪ್ಪ. ಯಾರಿಗೆ ಮುಸುರಿ ಕೈಲಿ ಕಾಗಿ ಹೊಡ್ಯಂಗಿಲ್ಲ. ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತಿರ್ತಾರಲ್ಲ. ಹೌದು ಹೌದ್ರಿ. ಆದ್ರೆ ಇಲ್ಲೇ ಒಬ್ಬ ಕವಿ ಬರಿತಾನ, ಪ್ರಪಂಚದಾಗ ಇನ್ನಷ್ಟು ಬೇಕಂದ್ರ ಲೋಭಿ ಆಗ್ತಿ ಅಂತ. ಲೋಭಿ ಆಗ್ತದ. ಪಾರಮಾರ್ಥಕ್ಕೆ ಬಂದು ಇನ್ನಷ್ಟು ಬೇಕು ಅಂದ್ರ ಪುಣ್ಯಾತ್ಮರೇ ಬರೀತಾರೆ. ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತ ಬರೀತಾರ್ರಿಪ್ಪ. ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತ ಬರೀತಾರ. ಅಮೋಘ ಸಿದ್ಧ ಮಾಳಿಂಗರಾಯರು ಈ ಧರಣಿಗೆ ಪರಮಾತ್ಮನಿಂದ ಅನುಗ್ರಹ ಪಡ್ಕೊಂಡು ಬರು ಕಾಲಕ್ಕ ಏನು ಬೇಡ್ಕೊಂಡು ಬಂದ್ರು ಅಂತಕ್ಕಂಥ ಒಂದು ಸಲ ಇತಿಹಾಸವನ್ನು ಕಲ್ಪನೆ ಮಾಡಿ ಪುಣ್ಯಾತ್ಮರ ಕಲ್ಪನೆ. ಎಂತಾದ ಬೇಡ್ಯಾರು ಅಂತ ಕೇಳಿದ್ರ ಬಹುತೇಕ ಇತಿಹಾಸವನ್ನ ತೆಗೆದು ನೋಡಿದಾಗ ಎಲ್ಲ ಅವರವರ ಧರ್ಮಕ್ಕೆ ಅವರವರ ಮನೆತನಕ್ಕೆ ಅವರವರ ಏನೋ ಬೇಡ್ಕೊಂಡಾರ. ಆದ್ರೆ ಇವರು ಬೇಡ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರ ಕಂಬಳಿ ಭಂಡಾರವನ್ನು ನಂಬಿ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಕೋಟ್ಯಾನು ಕೋಟಿ ಭಕ್ತರ ಬಾಳಿಗೆ ಭಾಗ್ಯ ಕೊಡು, ನಿತ್ಯ ನಿನ್ನ ಸೇವೆ ಮಾಡ್ಲಿಕ್ಕೆ ಮಕ್ಕಳಿಗೆ ಬಡತಾನವನ್ನು ಇಡುವಂತಕ್ಕಂಥದ್ದು ಬೇಡ್ಕೊಂಡಾರಂದ್ರ ಪುಣ್ಯಾತ್ಮರೇ ಇದನ್ನ ಬಹಳ ನಾವು ಆಲೋಚನೆ ಮಾಡಿ ನೋಡ್ಬೇಕ್ರಿ. ತಮಗಾಗಿ ಏನು ಬೇಡಲಿಲ್ಲರಿಪ್ಪ. ನಮ್ಮ ಸ್ವಾರ್ಥಕ್ಕಾಗಿ ಏನು ಬೇಡಲಿಲ್ಲ. ಅಂತ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಪರಂಪರೆ ಇದು ಅಂತ ಕರೀತಾರ್ರಿಪ್ಪ. ಅದಕ್ಕೆ ಈ ಕಂಬಳಿಗೆ ಕೊಲ ಇಲ್ಲ, ಭಂಡಾರಕ್ಕೆ ಜಾತಿ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ಈ ಸುವರ್ಣಮಣಿ ಶಿವಸ್ಥಾನ ಮುಂದೆ ನಿಂತು ಆಗಲೇ ಸರ್ ಹೇಳಿದ್ರಲ್ಲ ಏನಂತ್ರಿಪ್ಪ? ನೀವು ಕೇಳಿರ್ ನಾನ್ ಹೇಳೋದು ಬೇಕಾಗಿಲ್ಲ. ಇನ್ಯಾರೋ ಪುಣ್ಯಾತ್ಮರ ಹಾಡ್ತಕ್ಕಂತ ಪುಗ್ಗ ಕಡ್ತಕ್ಕಂತ ಸೊನುಮುರಿ ಸುರತಕ್ಕಂತ ಅದು ಈ ಶಿವಸ್ಥಾನಕ್ಕೆ ಸೋವೆ ಅಲ್ಲ ಅಂತ ಕರೀತಾರ್ರಿಪ್ಪ. ಈ ಶಿವಸ್ಥಾನ ತರಬೇಕಾಗಿದ್ರೆ ಪುಣ್ಯಾತ್ಮರ ಅವ್ರು ಕಷ್ಟಪಟ್ಟಿರ್ತಕ್ಕಂಥ ಒಂದು ಸಲ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಪುಣ್ಯಾತ್ಮರ ಇದು ಭಕ್ತಿ ಮಾರ್ಗವಾಗಿ ಉಳಿಬೇಕು ಹೊರತಾಕ್ರೆ ಮನರಂಜನೆ ಆಗಬಾರ್ದಂತಕ್ಕಂಥ ಮಾತು. ಅದಕ್ಕೆ ನಮ್ ಗುರುಗಳು ಒಂದ್ಸಲ ಈ ದಿಮ್ಮ ಜೀಪಿನೊಳಗೆ ಹಿಂದಿನ ಬಾಜು ಕೆಳಗಿಟ್ಟಿದ್ರು. ಅವ್ರ ಹಾಡವ್ರು ಸ್ವತಃ ನಮ್ಮೂರೊಳಗ ಅವ ದಿಮ್ಮ ಕೆಳಗಿಟ್ಟು ಮ್ಯಾಲ ಕುಂತಿದ್ದು ಬಿಸಿ ಅಪ್ಗಳು ಬಂದು ನೋಡ್ರು ನಿತ್ಯ ಅನ್ನ ಉಣ್ತಿ ಅದನ್ನ ತೆಳಗಿಟ್ಟು ನೀ ಮ್ಯಾಲ ಕೂತಿದೆ ತಿಳ್ಕೊಂಡು ಬೈಲಿಕ್ಕೆ ಪ್ರಾರಂಭ. ಅವಾಗ ತಿಳ್ಕೊಂಡು ಈ ದಿಮ್ಮದ ಮಹತ್ವ ಏನು ಅಂತಕ್ಕಂಥದ್ದು. ದಿಮ್ಮದ ಮಹತ್ವ ಅದಕ್ಕೆ ಜೇವರು ಚನ್ನಬಸಪ್ಪ ಗೌಡ್ರು ಮಂಡಿ ಮೇಲೆ ಕೈ ಇಟ್ಟು ಪುಣ್ಯಾತ್ಮರು ಬೀಜ ಬಿತ್ತಲಾರದೆ ಭೂಮಿ ನಾಡ್ಸಿರ್ತಕ್ಕಂಥದ್ದು ಇದೇ ಶಿವಸ್ಥಾನ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕ್ರಿಪ್ಪ. ಹೇಳಿದ್ರು ಬಂದು ನಮ್ಮ ಹಿರಿಯರು ಅಮೋಘ ಸಿದ್ಧಂದ ಮಾಳಿಂಗರ ಎಂದು ಹೇಳ್ರಿ ತಿಳ್ಕೊಂಡು. ನಮ್ಮಲ್ಲಿ ಹಂಗಿಲ್ಲ ಪುಣ್ಯಾತ್ಮರೇ. ಗೊತ್ತಂದ್ರೆ ಒಮ್ಮೆ ಎರಡೂನ ಬಿತ್ತಿ ಬಿಡ್ತೀವಿ, ಒಮ್ಮೆ ಬಿಟ್ರಂದ್ರೆ ಒಮ್ಮೆ ಎರಡೂನ ಬಿಟ್ಟು ಬಿಡ್ತೀವಿ. ಯಾಕಂದ್ರೆ ನಂದು ಉದ್ದೇಶ ಏನು ಅಂತ ಕೇಳಿದ್ರೆ ನಮ್ಮ ತಾಯಿ ತವರೂರು ದೇವರು ಕ್ವಾಣರು ಕರೆಸಿದ್ದ, ನಮ್ಮಪ್ಪನ ಮನೆ ದೇವರ ಅಮೋಘ ಸಿದ್ಧ. ಎರಡೂ ಕಣ್ಣು ನಮ್ಮ ಒಂದು ಬಳಕ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೇಡ ಅಂತಕ್ಕಂಥ ನನ್ನ ತತ್ವದೊಳಗೆ ನಾನು ಜೀವನ ಕಳ್ಕೊಂಡು ಬಂದವ ಪುಣ್ಯಾತ್ಮ. ಅದಕ್ಕೆ ಅವರೆಲ್ಲರ ಆಶೀರ್ವಾದದಿಂದ ಕವಲಗುಡ್ಡದಲ್ಲಿ 850 ಮಕ್ಕಳ ಶಾಲೆ ಓದ್ಲಿಕ್ಕೆ
ಕಾರಣ ಏನು ಅಂತಕ್ಕಿದ್ರೆ ಪುಣ್ಯಾತ್ಮರು ಇವತ್ತು ಅವರೆಲ್ಲರ ಭಂಡಾರದ ಮಹಿಮೆ ಅಂತಕ್ಕಂಥದ್ದು. ಯಾಕಂದ್ರ 50 ಮಕ್ಕಳು ಪುಕ್ಕಟ್ಟೆ ಕಲಿತಾವ, ನಮ್ಮ ಮಠಕ್ಕೆ ಆಸ್ತಿ ಇಲ್ಲ, ನೀವೇನು ಎತ್ತಿ ಕೊಡ್ತೀರಿ ಅದೇ ಹೋಗಿ ಮುಡ್ತದ, ಆದ್ರೂ ಕೂಡ ಭಂಡಾರ ನಮ್ಮನ್ನು ಸಲುತ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಭಂಡಾರದೊಳಗೆ ಭೇದ ಬ್ಯಾಡ ಅಂತಕ್ಕಂಥದ್ದು ನನ್ನ ಆಲೋಚನೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ಕೊಂಡು ಬಂದ್ರು, ನಾ ಶ್ರೇಷ್ಠ ನನ್ನ ಕುಲ ಶ್ರೇಷ್ಠ ಅಂತ ಮಾಡುತ್ತ ಬಂದು ನಾ ಭೇದ ತಪ್ಪಾಯ್ತ ಗುರುವೇ, ಇನ್ನು ಮುಂದೆ ಹಾಕುವುದಿಲ್ಲ ನಾ ವಾದ ತಿಳ್ಕೊಂಡು ಅಂದು ಪದ್ಯ ಮಾಡಿ ಹೋಗಿರ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಸಿದ್ಧರ ಇತಿಹಾಸ ಹೇಗೈತಿ ಅಂತ ಕೇಳಿದ್ರೆ ಎಷ್ಟೊತ್ತನ ಕೇಳಿದ್ರು ಕೂಡ ಮುಗಿಲಾರದ ಇತಿಹಾಸದ. ಓಮ ಋಷಿನಾಗಿ ಪುಣ್ಯಾತ್ಮರೇ ಭಕ್ತಿ ಮಾಡ್ತಿದ್ದ ಮರ್ತ್ಯ ಲೋಕದಲ್ಲಿ. ನಾರಾದ್ರು ಹೋಗಿ ಕೈಲಾಸಕ್ಕೆ ಹೋಗ್ತಾರ, ಪಾತಾಳ ಲೋಕದ ಸುದ್ದಿ ಏನಪ್ಪಾ ಅಂತಕ್ಕಂಥ ಸಂದೇಶ ತಗೊಂಡು ಬರ್ತಾರ. ಪಾತಾಳ ಲೋಕದಾಗ ಓಮ ಋಷಿ ಅಂತಕ್ಕಂಥದ್ದು ಅನನ್ಯ ಭಾವದಿಂದ ನಿನ್ನ ಸೇವೆ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಮಾಡುವಂತ ಸಂದರ್ಭದೊಳಗ ಆತ ಅವನ ಭಕ್ತಿಯನ್ನು ಕೆಡಿಸಬೇಕು ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಆಲೋಚನೆ ಬರ್ತದ್ರಿ. ಯಾರಿಗೆ? ಪುಣ್ಯಾತ್ಮರೇ ಇಂದ್ರ ಹೇಳ್ತಾನ ಪರಮಾತ್ಮಗ, ನಿನ್ನ ಭಕ್ತನ ಭಕ್ತಿಯನ್ನ ಕೆಡಿಸಿ ಅವನು ಸೋಲಿಸಿ ನಾನ್ ಬರ್ತೇನೆ ಅಂತಕ್ಕಂಥ ಮಾತು ಹೇಳಿದಾಗ ಪರಮಾತ್ಮ ಎಂದು ಸೋತಿಲ್ಲ, ಸೋಲಾಂಗೂ ಇಲ್ಲ ಅಂತ ಹೇಳ್ದ. ನಿನ್ನ ಭಕ್ತನ ಪರವಹಿಸಿ ಮಾತನಾಡಬೇಡ ಅಂತ ಹೇಳಿದಾಗ ಬಂಧುಗಳೇ, ಇಂದ್ರ ಗರುಡನಾಗ್ತಾನ. ಇಂದ್ರ ಗರುಡನಾಗ್ತಾನ, ಪರಮಾತ್ಮ ಹಂಸ ಪಕ್ಷಿ ಆಗ್ತಾನ್ರಿಪ್ಪ. ಆ ಹಂಸ ಪಕ್ಷಿಯನ್ನು ತಿನ್ನಬೇಕ ತಿಳ್ಕೊಂಡು ಗರುಡನಾಗಿರ್ತಕ್ಕಂಥ ಇಂದ್ರ ಹಾರ್ಯಾರಿ ಬರ್ತಾನ್ರಿಪ್ಪ. ಎಲ್ಲಿಗೆ ಬರ್ತಾರೋ ಅಂತಂದ್ರೆ ಪುಣ್ಯಾತ್ಮರ ಋಷಿಯ ಸಮೀಪಕ್ಕೆ ಸಾನ್ನಿಧ್ಯಕ್ಕೆ ಬರ್ತಾರ. ಆ ಪಕ್ಷಿ ಬಂದು ಋಷಿಯನ್ನು ಆಶ್ರಯಿಸ್ತದ. ಆ ಪಕ್ಷಿ ಬಂದು ಋಷಿಯನ್ನು ಆಶ್ರಯಿಸಿದಾಗ ಗರುಡ ರೂಪದಲ್ಲಿರ್ತಕ್ಕಂಥ ಆ ಇಂದ್ರ ಹೇಳ್ತಾನ, ನನ್ನ ಆಹಾರ ಇದು ಒಂದೇ ಐತಿ, ಬಿಟ್ಟು ಬಿಡು ಇದನ್ನ ಬಿಟ್ಟು ನನಗೆ ಉಪಜೀವನಕ್ಕಿಲ್ಲ. ಅದಕ್ಕೆ ದಯವಿಟ್ಟು ಆ ಪಕ್ಷಿಯನ್ನು ನನಗೆ ಕೊಟ್ಬಿಡು ಅಂದ. ಅವಾಗೇನ್ ಹೇಳ್ತಾರ್ರಿಪ್ಪ ಋಷಿ? ಹೇಳ್ತಾರ ಏನಂತ್ರಿಪ್ಪ? ಆಶ್ರಯ ಬಯಸಿ ಬಂದದ. ಆ ಆಶ್ರಯನ ಬಯಸಿ ಬಂದಾಗ ಬೆಣ್ಣಿಗೆ ಬಿದ್ದದು ಬಿಡಾಕ ಬರುದಿಲ್ಲ, ಹೊಟ್ಟಿಲಿ ಹುಟ್ಟಿದ ಕೊಡಾಕ ಬರ್ತದ ಹೊರತಾಕರೆ ಬೆಣ್ಣಿಗೆ ಬಿದ್ದದು ಬಿಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾರ್ರಿಪ್ಪ. ಹಾಗಾದ್ರೆ ನನ್ನ ಉದರದ ಗತಿ ಏನು? ಅವಾಗೇನು ಹೇಳ್ತಾರೆ? ಪೋಷಣೆ ಗತಿ ಏನು ಅಂತ ಹೇಳಿದಾಗ, ನಿನಗ ಅಕಸ್ಮಾತ್ ಆಹಾರ ಸಿಕ್ಕಿಲ್ಲಂದ್ರ ನಿನ್ನೂ ಉಪವಾಸ ಕೊಲ್ಲುದನು ಧರ್ಮ ಅಲ್ಲ. ಸುಧಾವನಿಗೆ ಅನ್ನ ನೀಡಬೇಕಾಗಿರ್ತಕ್ಕಂಥ ಧರ್ಮ ಐತಿ. ಬಹಳ ಮಂದಿ ತಲೆಯೊಳಗ ಪುಣ್ಯಾತ್ಮರಂದ ಕ್ರೈಸ್ತ ಧರ್ಮ, ನಂದು ಹಿಂದೂ ಧರ್ಮ, ಆ ಧರ್ಮ ಈ ಧರ್ಮ ತಿಳ್ಕೊಂಡು ಈ ಧರ್ಮದ ಸಲುವಾಗಿ ಎಷ್ಟೋ ಹೊಡೆದಾಟ ಬಡದಾಟ ಗದ್ದಲು ನಡೆದಾವ ಬಂಧುಗಳೇ. ನಿಜವಾಗಿ ಧರ್ಮ ಯಾವುದು ಅಂತಕ್ಕಿದ್ರೆ ಪುಣ್ಯಾತ್ಮರ ಸಕಲ ಜೀವ ರಾಶಿಗಳಿಗೆ ಬದುಕಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಯಾವ್ದು? ಅದಕ್ಕೆ ಧರ್ಮ ಅಂತ ಕರೆದಾರ. ನೀವು ನೋಡ್ರಿ ಪುಣ್ಯಾತ್ಮರೇ, ಈ ಟೇಬಲ್ಕ್ 4 ಕಾಲದಾವ: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥೊಳಗ ಅತಿ ಶ್ರೇಷ್ಠವಾದ ಮೊದಲಿನದು ಯಾವುದು ಅಂತಕ್ಕದ ಧರ್ಮ ಅಂತ ಕರೀತಾರೆ. ಅದಕ್ಕೆ ಸಕಲ ಜೀವರಾಶಿಗಳಿಗೆ ಸಲುವಲಿಕ್ಕೆ, ನೆಮ್ಮದಿ ಜೀವನವನ್ನು ಸಾಗಿಸಲಿಕ್ಕೆ ಯಾವುದು ಸಾಧನ? ಅದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮದ ನಿಜವಾದ ಪುಣ್ಯಾತ್ಮರ ದೇವರು ಅಂತ ಕರೀತಾರೆ. ಅದಕ್ಕೆ ಏನ್ ಹೇಳಕತ್ತೀನಿ ನಾನು? ಹಂಸ ಪಕ್ಷಿ ನಿನ್ನ ಉಪಜೀವನ, ನಿನ್ನ ಉದರವನ್ನು ಉಪವಾಸ ಕುಣಿಸಿ ನಾನು ಪಾಪ ಬರ್ತದ ತಿಳ್ಕೊಂಡು ಆ ಋಷಿ ಹೇಳ್ತಾನೆ. ಯಾರಿಗೆ? ಇಂದ್ರ ಗರುಡನಿಗೆ ಹೇಳ್ತಾನ್ರಿಪ್ಪ. ಅವಾಗ ಹೇಳಿದ, ಏನ್ ಹೇಳ್ತಾರ್ರಿಪ್ಪ? ನನ್ನ ಶರೀರದ ಮಾಂಸವನ್ನು ಕೊಡ್ತಾನೆ ನಿನಗೆ. ಈ ಪಕ್ಷಿ ತೂಕದ ಮಾಂಸವನ್ನ ನಿನಗೆ ಕೊಡ್ತನು, ತೃಪ್ತಾಗ ಹೊರತಾಕರೆ ನಾನು ಬೆಣ್ಣಿಗೆ ಬಿದ್ದದ ಪಕ್ಷಿಯನ್ನು ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾನೆ. ಆ ಪಕ್ಷಿಯನ್ನು ಕೊಡ್ಲಿಕ್ಕೆ ಬರುದಿಲ್ಲ ಅಂದಾಗ ತಕಡಿ ತರಿಸ್ತಾರ ಬಂಧುಗಳೇ. ತಕಡಿ ತರಿಸಿ ಆ ಒಂದ್ ಕಡೆ ಪಕ್ಷಿಯನ್ನು ಇಡ್ತಾನ, ಒಂದ್ ಕಡೆ ತನ್ನ ಶರೀರದ ಮಾಂಸವನ್ನ ಕತ್ತರಿಸಿ ಇಡ್ಲಿಕ್ಕೆ ಆರಂಭಗೊಳ್ಳುತ್ತದೆ. ಪರಡಿ ಎಷ್ಟು ಮಾಡಿದ್ರು ಕೂಡ ಮೇಲ್ ಬರ್ಲಿಲ್ಲರಿಪ್ಪ. ಇದು ನನ್ನ ಧರ್ಮದ ಪರೀಕ್ಷೆ ಅಂತ ತಿಳ್ಕೊಂಡು ತಾನೇ ಋಷಿ ಅದ್ರೊಳಗೆ ಕೂತು ಬಿಡ್ತಾನ. ಆ ಋಷಿ ಅದ್ರೊಳಗೆ ಯಾವಾಗ ಕುಂದಿರ್ತಾನ ಅವಾಗ ಪುಣ್ಯಾತ್ಮರ ಪಕ್ಷಿ ಪರಡಿ ಮೇಲೆದ್ದು ಬಿಡ್ತದ. ನಿಜವಾಗಿರ್ತಕ್ಕಂಥ ಹಂಸ ಪಕ್ಷಿಯ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಪ್ರತ್ಯಕ್ಷ ದರ್ಶನವನ್ನು ಕೊಡ್ತಾನ. ಗರುಡನಾಗಿರ್ತಕ್ಕಂಥ ಇಂದ್ರ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಹೇಳ್ತಾರ, ನಿನ್ನ ಪರೋಪಕಾರ ಗುಣಕ್ಕೆ ವಾಹತಿ ನದಿ ಬರೀತಾರ ಪುಣ್ಯಾತ್ಮರೇ. ನದಿ ಹರಿತಕ್ಕಂಥ ನೀರ ಪರೋಪಕಾರ ಸಲುವಾಗಿ ಹರಿಯಾಕತ್ತವ್ರಿಪ್ಪ. ಗಿಡ ಹಣ್ಣು ತಿಂದ ನಮಗ ಬಿಸಿಲು ತಿಂದು ನೆರಳಾ ಕೊಡಾಕತ್ತೇವ. ಒಬ್ಬ ಕವಿ ಬರೀತಾನ, ಏನಂತ್ರಿಪ್ಪ? ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ ನೀಡಿ ಮುಕ್ತ ಅಂತ ಹೇಳ್ತ.
ಆ ಬೇವನ ಅಗಿವ ಸಬಿ ಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಅಂತ ಬರೀತಾರ್ರಿಪ್ಪ. ಕೋಗಿಲಿಗೆ ಯಾರೇ ಬಹುಮಾನ ಕೊಟ್ಟಾರನ್ರಿ? ಇಲ್ರಿಪ್ಪ. ಯಾರೇ ಶಬ್ಬಾಷ್ ಕೊಟ್ಟಾರನ್ರಿ? ಇಲ್ರಿಪ್ಪ. ಯಾರೇ ಬಹುಮಾನ ಕೊಡ್ಲತ್ತ ಹಾಡೈತೇನದು? ಇಲ್ಲ. ತನ್ನ ಆನಂದಕ್ಕಾಗಿ ಹಾಡ್ತದ. ಹೌದೌದ್ರಿ. ನೀವ್ ಅಂತಿರಲಿ ಪುಣ್ಯಾತ್ಮರು, ವಸಂತ ಕಾಲ ಬಂದಾಗ ಮಾವ ಚಿಗರಲೇಬೇಕು, ಕೋಗಿಲಿ ಹಾಡಲೇಬೇಕು ಅಂತ ತಿಳ್ಕೊಂಡು. ಹೌದೌದ್ರಿ. ಗಿಡದಾಗ ಹಕ್ಕಿ ಹಾಡ್ತಿತ್ತು, ಮನುಷ್ಯ ಕೆಳಗೆ ಕೂತಿದ್ದ. ಪಕ್ಷಿ ಹಾಡೋದನ್ನ ಕೇಳಿ ಮನುಷ್ಯ ಅಂತಾನ, ಯಾಕೆ ಹಾಡಾಕತ್ತಿದೆ ಇಲ್ಲಿ, ನಿನಗೆ ಯಾರು ಬಹುಮಾನ ಕೊಡ್ತಾರ, ಬಕ್ಷಿಸ್ ಕೊಡ್ತಾರನ? ಹೌದು. ಹಕ್ಕಿ ಹೇಳ್ತಂತ, ಕೋಗಿಲೆ ಯಾರೇ ಬಹುಮಾನ ಕೊಡ್ತಾರಂತ ಹಾಡೋರು ಮನುಷ್ಯರ. ಹೌದು. ನನ್ನ ಆನಂದಕ್ಕಾಗಿ ಹಾಡ್ತಕ್ಕಂಥ ಪಕ್ಷಿ ಅಂತಕ್ಕಂಥ ಮಾತನ್ನು ಬರೀತಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿದ್ರೆ ಪುಣ್ಯಾತ್ಮರೇ, ಏನ್ರಿಪ್ಪ, ಈ ಜಗತ್ತಿನೊಳಗೆ ಜಗತ್ತಕ್ಕಂಥ ನೀರು ಪರೋಪಕಾರ ಸಲುವಾಗಿ ಹರಿಲಿಕ್ಕತ್ಯಾವ. ಗಿಡ ಪರೋಪಕಾರ ಸಲುವಾಗಿ ಪುಣ್ಯಾತ್ಮರೇ ನೆರಳು ಕೊಡ್ತಾರ, ಹಣ್ಣು ಕೊಡಾಕತ್ತಿದ. ಆಕಳ ಹಾಲು ಕೊಡ್ಲಿಕ್ಕೆ, ಕಸಾತಿಂದ ಹಾಲು ಕೊಡಾಕತ್ತಿದ. ನದಿ ನೀರಾಗಿ ಹರಿಲಿಕ್ಕತ್ಯಾವ. ಇದಕ್ಕೆ ಪರೋಪಕಾರ ಧರ್ಮ ಅಂತ ಕರೀತಾರ. ಈ ಮಾತನ್ನು ಯಾಕೆ ಬಳಸಿನಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಋಷಿ ತನ್ನ ಪ್ರಾಣವನ್ನ ಕೊಡ್ಲಿಕ್ಕೆ ನಿಂತು ಹೊರತಾಕರೆ ತನ್ನ ಬೆನ್ನಿಗೆ ಬಿದ್ದಿರ್ತಕ್ಕಂಥ ಪಕ್ಷಿಯನ್ನ ತನ್ನ ಪ್ರಾಣ ತನ್ನ ಶರೀರ ಕೊಟ್ಟಾದ್ರೂ ಅದನ್ನು ಉಳಿಸ್ಬೇಕು ಅಂತಕ್ಕಂಥ ಭಾವನೆ ಒಳಗ ಬಂಧುಗಳೇ. ಆ ಋಷಿ ತನ್ನ ಕಾಯಕವನ್ನು ಮಾಡಿದ. ಇದಕ್ಕೆ ಧರ್ಮ ಅಂತ ಕರೀತಾರ ಬಂಧುಗಳೇ, ಧರ್ಮ ಅಂತ ಕರೀತಾರ. ಯಾರ ಧರ್ಮವನ್ನ ರಕ್ಷಣೆ ಮಾಡ್ತೀರಿ ಆ ಧರ್ಮ ನಿಮ್ಮನ್ನ ಕಾಪಾಡ್ತತಿ ಅಂತಕ್ಕಂಥ ಮಾತು ಹೇಳ್ತಾರೆ. ಕಾಡಿಗೆ ಬೆಂಕಿ ಎತ್ತದ, ಕಾಡಿಗೆ ಬೆಂಕಿ ಎತ್ತದ್ರಿಪ್ಪ, ಕಾಡಿಗೆ ಬೆಂಕಿ ಎತ್ತದ. ಆ ಕಾಡಿನೊಳಗೆ ಸಣ್ಣ 4 ನಾಗರ ಹಾವಿನ ಮರಿಗಳದಾವ ಅದಾವ್ರಿಪ್ಪ. ಆ ನಾಗರ ಹಾವಿನ ಮನೆಗಳು ಒಳಗೆ ಪುಣ್ಯಾತ್ಮರ ಸುಬಲ ಸಾಗರ ಮುನಿಗಳು ತಂದ ಕೈಲಿ ಎತ್ತೆತ್ತಿ ಬಿಡ್ತಾರ. ಅದು ಕೊನೆಗೆ ಇವರು ಅನುಷ್ಠಾನ ಕುಂದಿರ್ತಾರ. ಅನುಷ್ಠಾನ ಕೂತಂತ ಸಂದರ್ಭದೊಳಗೆ ಹೆಡಿ ಆ ಬೆಂಕಿ ಮಳಿ ಬೀಳಲಿಕ್ಕತ್ತದ ಕಾಡಿನೊಳಗೆ. ಹೌದ್ರಿಪ್ಪ. ಅವಾಗ ಪುಣ್ಯಾತ್ಮರ ಹಾವು ವಿಚಾರ ಮಾಡ್ತದ, ಹಿಂದೆ ನನ್ನ ಮಕ್ಕಳನ್ನ ಉಳಿಸ್ಯದ, ನಾ ಇವನಿಗೆ ಏನಾದ್ರೂ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಅನುಷ್ಠಾನ ಕುಂತಾಗ 7 ಹೆಡಿ ತೆಗೆದು ಆ ಋಷಿ ಮೇಲೆ ತನ್ನ ಹೆಡಿಯನ್ನು ಹಿಡಿತದ. ಬಂಧುಗಳು, ನಾವು ನಮ್ಮ ಬದುಕಿನೊಳಗೆ ಎಷ್ಟು ಸಾಧ್ಯದೋ ನಮ್ಮಿಂದ ಒಳ್ಳೇದನ್ನು ಮಾಡ್ಬೇಕ್ರಿ. ಬಹುತೇಕ ಬಂಧುಗಳು ನಿಮಗೆ ದೇವ್ರು ಕಾಡ್ತಾನ ಬೇಡ್ತಾನ ಅಂತಾರೆ. ಆದ್ರೆ ಶಾಸ್ತ್ರ ಏನ್ ಹೇಳ್ತತಿ ಅಂತ ಕೇಳಿದ್ರೆ, ದೇವ್ರು ನಿಮಗೆ ಕಾಡಂಗೋ ಇಲ್ಲ, ಬೇಡಂಗಿಲ್ಲ, ಒಳ್ಳೆ ಅವಕಾಶವನ್ನು ಕೊಡ್ತಾನಂತ. ಆ ಒಳ್ಳೆ ಅವಕಾಶವನ್ನು ಒಳ್ಳೇದಕ್ಕೆ ಬಳಸ್ಕೊಂಡಿ ಅಂದ್ರೆ ನಿನಗೆ ಧರ್ಮ ಪ್ರಾಪ್ತಿ ಆಗ್ತದ, ನೀನು ಕೆಟ್ಟದಕ್ಕೆ ಬಳಸ್ಕೊಂಡಿದ್ರೆ ಕರ್ಮ ಪ್ರಾಪ್ತಿ ಆಗ್ತದ. ಅದಕ್ಕೆ ಎರಡಕ್ಕೂ ನೀನೇ ಹೊಣೆಗಾರ ಅಂತಕ್ಕಂಥ ಮಾತು ಬರೀತಾರತ್ತ. ಅದಕ್ಕೆ ಬಂಧುಗಳೇ, ಮನುಷ್ಯ ಜನ್ಮದಲ್ಲಿ ಬಂದು ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಏನ್ ಮಾಡ್ಬೇಕು? ಜಗತ್ತಿನೊಳಗೆ ಪರಮಾತ್ಮ ಇಷ್ಟೆಲ್ಲವನ್ನ ನಿರ್ಮಾಣ ಮಾಡ್ಯಾನ. ಯಾರ ಸಲುವಾಗಿ ಮಾಡ್ಯಾನ ಅಂತ ಕೇಳಿದ್ರೆ ಪರೋಪಕಾರ ಸಲುವಾಗಿ ಈ ಶರೀರ ಪರಮಾತ್ಮ ಕೊಟ್ಟಾನ. ಒಂದಿಷ್ಟೇ ನಾವು ಅದನ್ನು ಬಳಸಾಕ ಕಲಿಬೇಕು ಪುಣ್ಯಾತ್ಮರೇ. ಅದಕ್ಕೆ ಜಗತ್ತಿನೊಳಗೆ ಧರ್ಮ ಬಹಳ ಶ್ರೇಷ್ಠ ಅಂತಕ್ಕಂಥದನ್ನ, ದಾನ ಮತ್ತು ಧರ್ಮ ಏನ್ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಏನ್ ಮಾಡ್ತದ್ರಿ? ಜಗತ್ತಿನೊಳಗೆ ಪುಣ್ಯಾತ್ಮರೇ ಒಂದು ಗೂಡಿಸ್ತದ. ಯಾವ ಪುಣ್ಯಾತ್ಮರು ಒಬ್ಬ ಸೂಫಿ ಸಂತ ಬಹಳ ಅದ್ಭುತವಾದ ಪ್ರವಚನ ಮಾಡ್ತಿದ್ರು. ಆ ಪರಿಸರ ಎಲ್ಲ ಶುದ್ಧೀಕರಣ ಮಾಡಿಟ್ಟಿದ್ದ. ಅವರ ಮಾತನ್ನ ಕೇಳಿಸೋಲಾಗ ಲಕ್ಷ ಯುವಕರೆಲ್ಲ ಬಂದು ಸಾತ್ವಿಕ ಬದುಕನ್ನು ಕಟ್ಕೋತಿದ್ರು. ಒಂದು ದಿವಸ ಏನಾಗ್ತದ ಅಂತ ಆ ಪ್ರಾಂತವನ್ನ ಆಳ್ತಕ್ಕಂತ ಒಬ್ಬ ಮಹಾನುಭಾವ ಬಂದ. 3 kg ಬಂಗಾರದ ಕತ್ರಿ ತಗೊಂಡು ಬಂದ. ಸೂಫಿ ಸಂತರು ಮುಂದಿಟ್ಟ, ದಾನ ತಗೋರಿ ತಿಳ್ಕೊಂಡು. ಅವಾಗ ಬಂಧುಗಳಿಗೆ ಗುರುಗಳು ಅದನ್ನ ಸ್ವೀಕಾರ ಮಾಡೋದಿಲ್ರಿ, ವಾಪಸ್ ಕಳಿಸ್ಬಿಟ್ರು. ಕೆಲವೊಂದು ದಿವಸ ಆದ ಬಳಿಕ 3 ಗುಂಜಿದ್ ಸೂಜಿ ತಗೊಂಡು ಬಂದ. ಇದನ್ನೇ ಸ್ವೀಕಾರ ಮಾಡು. ಆ ಗುರುಗಳು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಆ ಪ್ರಾಂತದ ರಾಜ್ಯ ಕೇಳ್ತಾನ, ಮೊದಲು ಬಂದಾಗ 3 kg ಇತ್ತು ಬಂಗಾರ, ಅವಾಗ ತಗೋಲಿಲ್ಲ. ಈಗ 3 ಗುಂಜಿದ್ ಯಾಕೆ ತಗೊಂಡು ಇಟ್ಟು ಸಣ್ಣತನ ಯಾಕೆ ನಿಮ್ಮಲ್ಲಿ ಬಂತು ಅಂತ ಕೇಳಿದಾಗ ಏನ್ ಹೇಳ್ತಾರೆ ಸಂತ ಹೇಳ್ತಾನ, 3 kg ಇದ್ರೆ ಇರ್ಲಿ, 300 kg ಇದ್ರೆ ಇರ್ಲಿ, ಅದೇನು ಮಾಡ್ತದ, ಒಂದಿದ್ದದನ್ನು 2 ಮಾಡ್ತದ. ಅದಕ್ಕೆ ನನಗೆ ಬೇಕಾಗಿಲ್ಲ. ಅದಕ್ಕ 2 ಇದ್ದದನ್ನು 1 ಮಾಡ್ತಕ್ಕಂಥದ್ದು ಏನದಲ್ಲ, ಅದಕ್ಕೆ ಧರ್ಮ ಅಂತ ಕರೆದಾರ, ಅದಕ್ಕೆ ಸೂಜಿ ಅಂತ ಕರೆದಾರ. ಅದಕ್ಕೆ ಈ ಸೂಜಿಯನ್ನು ನಾನು ತೆಗೆದುಕೊಂಡಿನಿ ಅಂತಕ್ಕಂಥ ಮಾತು ಹೇಳ್ತಾ ನೀವೆಲ್ಲ ಧಾರಾವಾಹಿಗಳು ನೋಡ್ತೀರಿಲ್ಲ? ಅವ್ರ ಎಷ್ಟು ಹೆಸರು ಚಂದ ಇಟ್ಟಾರ ಅದಕ್ರಿ. 1 ಮನೆ 3 ಬಾಗಲತ್ತ. ಒಂದು ಮನಿ 3 ಬಾಗಲ್ ನೋಡೇ ನಾವೆಲ್ಲರೂ ಬಾಗಲ 3 ಮಾಡ್ಕೊಳಕ್ 6 ಮಾಡ್ಕೊಳಕ್ ಹೊಂಟಿದ್ವಿ ನಾವು. ಇನ್ನ ಮದುವೆಗೆ 1-2 ವರ್ಷ ಆಗಿರುದಿಲ್ಲ. ನಾ ಹೊರಗೆ ನೀ ಹೊರಗ ಅಂತಕ್ಕಂಥದ್ದು ಧರ್ಮ ನಡೀತದ. ಒಂದು ಮಾತು ಹೇಳ್ತಾನೆ ಪುಣ್ಯಾತ್ಮರು, ಬಾಳ ಮಂದಿ ಹೆಣ್ಮಕ್ಳೆಲ್ಲ ಸಾಲಿ ಕಲ್ತೀರಿ. ಧರ್ಮ ಹೆಣ್ಣನ ಧರ್ಮವನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಆ ಹುಡುಗ ಬಡ ಹುಡುಗ
ಬೆಂಗಳೂರು ದಿಲ್ಲಿ ಅಂತ ಸಿಟಿ ಹೋಗಿ ಶಿಕ್ಷಣ ಕಲಿತಾನ್ರಿಪ್ಪ. ಕಲ್ತಕ್ಕಂತ ಸಂದೊಳಗ ಪುಣ್ಯಾತ್ಮರ ಅಲ್ಲಿ ಒಬ್ಬ ಒಳ್ಳೆ ವಕೀಲನ ಗೆಳೆತನ ಆಗ್ತದ. ಆ ವಕೀಲಿಗೆ ಒಬ್ಬನೇ ಒಬ್ಬ ಮಗಳಿದ್ಳು. ಹೌದು, ಬಹಳ ದೊಡ್ಡ ಅಗರ್ಭ ಶ್ರೀಮಂತ. ಅವನು ಒಳ್ಳೆ ಗುಣವನ್ನು ನೋಡಿ ಆ ವಕೀಲ ಏನ್ ಮಾಡ್ತಾನಂದ್ರ ಮಗಳನ್ನ ಲಗ್ನ ಮಾಡಿ ಕೊಟ್ಬಿಡ್ತಾನ್ರಿಪ್ಪ. ಒಂದು ಆಸ್ತಿ ಏನೈತಿ ವಿಚಾರ ಮಾಡ್ಲಿಲ್ಲ. ಇವನು ಸಂಬಳ ವಿಚಾರ ಮಾಡಿ ಒಟ್ಟು ಸಣ್ಣ ಪುಟ್ಟ ಒಂದು ನೌಕರಿ ಹಿಡಿದ ಬದುಕೋಷ್ಟು ಐತಿ ತಿಳ್ಕೊಂಡು ಅವನು ಗುಣಕ್ಕೆ ಕೊಟ್ಬಿಟ್ಟ. ಬಂಧುಗಳು ಕೊಟ್ಟ. ಈ 3 ವರ್ಷ ಆ ತಂದೆ ಮನೆಯೊಳಗೆ ಕಾಲಹರಣ ಮಾಡ್ತಾನ್ರಿ. 3ನೇ ವರ್ಷಕ್ಕೆ ಹೆಂಡತಿ ಅಂತಾಳ ಗಂಡಗ ಏನ ಎಷ್ಟು ವರ್ಷ ಇತ್ತು ಅವ್ರ ಮನ್ಯಾಗ ತಳವಾರಿಕೆ ಮಾಡ್ಕೊಂತಿರ್ಬೇಕತಿ ನಮ್ಮ ಮನೆಗೆ ಹೋಗೋ ನಡಿ ಅಂದಳಕಿ. ಹೌದ್ರಿಪ್ಪ. ಒಬ್ಬಕ್ಕೆ ಮಗಳ ಕೊರತೆ ಅದ್ರದ್ದು ಇಲ್ಲ ಅಲ್ಲಿ. ಇಲ್ರಿಪ್ಪ. ಆದ್ರೂ ಆಕೆ ಅಂತಾಳ 3 ವರ್ಷ ಆಗ್ಯದ ತವ್ರ ಮನೆ ತಳವಾರಿಕೆ ಸಾಕು ನಡಿಲ್ಲ ನಮ್ಮ ಮನೆಗೆ ಹೋಗೋಣ ತಿಳ್ಕೊಂಡು. ಹೌದ್ರಿಪ್ಪ. ಅವಾಗ ದೊಡ್ಡ ಚಿಂತೆ ಬೀಳ್ತತಿ ಅವನಿಗೆ. ಚಿಂತೆ ಬೀಳ್ತದ್ರಿಪ್ಪ. ಮನೆ ಇಲ್ಲ ಊರಾಗ ಅವನಿಗೆ. ಹೌದು, ಗುಡಿಸಲ. ಆ ಗುಡಿಸಲ್ದಾಗ ಹೆಂಗ್ ಓದಿಡುದು ಇಷ್ಟು ಶ್ರೀಮಂತನ ಮಗಳ. ಹೌದು. ಅವ್ನು ವಿಚಾರ ಮಾಡಿದ ನಮ್ಮ ಕಾಕಂದ ಒಂದು ಮನೆ ಐತಿ, ಅದೇ ನನ್ನ ಮನೆ ಐತಿ ತಿಳ್ಕೊಂಡು ಇಟ್ಟು ನಾನು ಮತ್ತೆ ಸಿಟಿಗೆ ನೌಕರಿಗೆ ಬರ್ಬೇಕಂತ ತಿಳ್ಕೊಂಡು ಕರ್ಕೊಂಡು ಹೋದ. ಹೇಳ್ತೀನಿ ಊರಿಗೆ ಕರ್ಕೊಂಡು ಬರ್ತಾನ್ರಿಪ್ಪ. ಹೆಂಡತಿನೂರಿಗೆ ಕರ್ಕೊಂಡು ಹೋಗ್ತಾನ ಪುಣ್ಯಾತ್ಮರೇ. ಹೌದು. ಹೋದ, ಮನಿ ತೋರಿಸಿದ. ಆ ಕಾಕಾಗ ಒಂದಿಷ್ಟು ಕಿವಿ ಮಾತು ಹೇಳಿದ, ನಾನು ಹೆಂಡತಿನ ಇಲ್ಲೇ ಬಿಟ್ಟು ಹೋಗ್ಕನಂತ. ಹೌದು. ಇವ್ ಹೇಳಿ ಮಾಡಿ 4 ದಿವಸ ಕಾಲ ಕಳೆದ ಮತ್ತೆ ಹೆಂಡತಿನ ಬಿಟ್ಟು ತಾನು ಪಟ್ಟಣಕ್ಕೆ ಹೋದ. ಯಾವ ಇಂಥ ಅನುಭವಿ ಪುಣ್ಯಾತ್ಮರು ಬಂದ್ರು. ಹೌದು. ತಂಗಿ, ಇದು ನಿನ್ನ ಗಂಡನ ಮನೆ ಅಲ್ಲೋ ಅಲ್ಲೇನು ಗುಡಿಸಲು ಕಾಣ್ತದಲ್ಲ, ಅದು ಅವ್ರ ಅದೇನು ತಲೆ ಜುಟ್ಲೆಲ್ಲ ಬಿಟ್ಕೊಂಡು ಕೂತಾನಲ್ಲ, ಅವ್ನು ನಿಮ್ಮ ಮಾವ. ಅದು ನಿಮ್ಮ ಗುಡಿಸಲ, ಅದು ನಿನ್ನ ಮನೆ ಅಂತಕ್ಕಂಥ ಮಾತು ಹೇಳಿದಾಗ ಹೆಣ್ಣು ಮಗಳು ಕಿಂಚಿತ್ತು ಕೂಡ ಪುಣ್ಯಾತ್ಮರು ಅಸಹ್ಯ ಪಟ್ಕೊಲಿಲ್ಲ. ನನ್ನ ಪಾಲಿಗೆ ಬಂದಿರತಕ್ಕಂಥ ಪಂಚಾಮೃತ ತಿಳ್ಕೊಂಡು ದೇವರು ಕೊಟ್ಟ ಪ್ರಸಾದ ತಿಳ್ಕೊಂಡು ಭಕ್ತಿದಿಂದ ಆ ಗುಡಿಸಲು ಕೂಡ ಹೋಗ್ತಾಳ. ಮೊದಲ ಮಾವನ ಪುಣ್ಯಾತ್ಮನ ನಾವಿಕನ ಕರೆಸಿ ಸ್ವಚ್ಛಂಗೆಲ್ಲ ತಲೆಯನ್ನು ಸ್ವಚ್ಛ ಮಾಡಿಸ್ತಾಳೆ. ಅವನಿಗೆ ಸ್ನಾನ ಮಾಡಿಸ್ತಾಳೆ, ಸುಂದರವಾದಂತ ಬಟ್ಟೆ ತೊಡಸ್ತಾಳೆ. 6 ತಿಂಗಳು ಗುಡಿಸಲಾಗ ಜೀವನ ಕಳಿತಾಳ. ಒಂದ್ ದಿವಸ ಅಪ್ಪಗೆ ಗೊತ್ತಾಗ್ತದ. ಅಪ್ಪಗೆ ಗೊತ್ತಾದ ತಕ್ಷಣ ಅಪ್ಪ ಇಂಜಿನಿಯರ್ ಕಟ್ಟವ್ರನ್ನ ಎಲ್ಲರನ್ನ ಕಳಿಸ್ಕೊಟ್ಬಿಡ್ತಾನೆ. ದೊಡ್ಡ ಮನೆಯನ್ನು ಕಟ್ಟಿಕೊಡ್ತಾರೆ. ವಾಸ್ತು ಶಾಂತಿಗೆ ಬಂದಾಗ ಅಪ್ಪ ಕೇಳ್ತಾನ, ತಂಗಿ ಇಂಥ ಸ್ಥಿತಿ ಬಂದ್ರು ಕೂಡ ಒಂದು ಮಾತು ನನಗೆ ಯಾಕೆ ಹೇಳಿಲ್ಲ ನೀನು? ಕೇಳ್ತಾರ್ರಿಪ್ಪ. ಒಂದು ಮಾತು ನನಗೆ ಯಾಕೆ ಹೇಳಿಲ್ಲ? ನಾ ಇಂಥ ಮನೆ ಒಲ್ಲತನ ಅನ್ಲಿಲ್ಲ. ಹೌದು. ಅವಾಗ ಮಗಳು ಹೇಳಿದಳತ್ತಪ್ಪ, ಹಡದಿರ್ಬೇಕು ನೀ, ಆದ್ರೆ ನನ್ನ ಹಣೆ ಬರ ನೀನು ಬರ್ದಿಲ್ಲ. ನನ್ನ ಹಣೆ ಬರದಾಗ ಏನೈತಿಲ್ಲ ಅದನ್ನ ಊಟ ಮಾಡಬೇಕಾಗ್ತದ. ಅಕಸ್ಮಾತ್ ಒಲ್ಲಂದ್ರೆ ಮತ್ತೆ ನಾವು ಹುಟ್ಟಿ ಬರ್ಬೇಕಾಗ್ತದ. ಅದಕ್ಕೆ ಪುಣ್ಯಾತ್ಮರ ಕರ್ಮ ತೇರಾಚ ಕಿಸ್ಮತ್ ತೇರ ದಾಸ್ಯ ನೇತ ತೇರ ಸಾಪ್ ಗರ್ಮೆ ಮತ್ತುರ ಕಾಸಿ ಅಂತಾರ. ನನ್ನ ಕರ್ಮ ಏನೈತಿಲ್ಲ ಅದನ್ನ ಊಟ ಮಾಡಿ ಹೋಗ್ಬೇಕಾಗ್ತದ. ಅದಕ್ಕೆ ಧರ್ಮ ಅಂತ ಕರೀತಾರ. ಅದಕ್ಕೆ ಬಂದದ್ದನ್ನು ನಾನು ಸ್ವೀಕಾರ ಮಾಡೀನಿ ಅಂತಕ್ಕಂಥ ಮಾತು ಹೇಳ್ತಾರ. ಬಹಳ ಜನ ಹೆಣ್ಮಕ್ಳೆಲ್ಲ ಸೇರಿರಿ ಪುಣ್ಯಾತ್ಮರೇ. ನಾನು ಬಹಳ ತಿಳ್ಕೊಂಡಿನಿ. ನನಗೆ ಅಮಾಸೆ ಹುಣ್ಣಿಮೆಗೆ ಪೇಷಂಟ್ ಬಂದೇ ಬರ್ತಾವ. ಆ ಗಂಡ 1-2 ಕೂಸ್ಕೊಂಡು ತಗೊಂಡು ಬರ್ತಾನ. ತವ್ರ ಮನ್ಯಾಗ ಹೋಗಿ ಹೆಂಡ್ತಿ ಕೂತು ಬಿಟ್ಟಾಡ. ಹುಡುಗರು ನನ್ನ ಕಡೆ ಉಳ್ದಾವ. ಅವ್ರ ತವ್ರ ಮನೆಯವ್ರಿಗೆ 10 ಸಲ ಫೋನ್ ಹಚ್ಚಿರ್ಬ, ಅವರು ಕೂಡ ವಿಚಾರ ಮಾಡಾಕ್ತಾ ಇರಲಿಲ್ಲ. ಮಕ್ಕಳ ಅಪ್ಪ ಅವ್ವ ಅಂತವ. ನಮ್ಮಿಬ್ಬರ ಜಗಳದಾಗ ಮಕ್ಕಳ ಪರದೇಶ ಆಗ್ಲಕ್ಕತ್ತೇವೆ. ಏನಾರು ನಿಮ್ಮಲ್ಲಿ ದಾರಾಗಿರ ಕಟ್ಲಾಕ್ ಬರ್ತತಿ, ಲಿಂಬಿಕಾಯಿ ಕೊಡಾಕ್ ಬರ್ತತಿ ಅಂತ ಕೇಳ್ತಾರೆ. ಈ ಲಿಂಬಿಕಾಯಿ ದಾರದಿಂದ ಯಾವುದು ಶಾಶ್ವತ ಪರಿಹಾರ ಆಗೋದಿಲ್ಲ. ಅದಕ್ಕೆ ನಾ ಹೇಳಕತ್ತೀನಿ, ಹೆಣ್ಣು ಗಂಡನ್ನ ಶರೀರ ಕೂಡಿಸಿದ ಮದುವೆ ಅಲ್ಲ, ತೊಗಲನ್ನು ಕೂಡಿಸಿದಾಗ ಮದುವೆ ಅಲ್ಲ, ಮನಸ್ಸುಗಳು ಕೂಡಬೇಕು ಪುಣ್ಯಾತ್ಮರ. ಅದಕ್ಕೆ ಸತಿಪತಿ ಅಂತ ಕರೀತಾರೆ. ಮನಸ್ಸುಗಳು ಕೂಡಿಸ್ತಕ್ಕಂಥದ್ದು. ಅದಕ್ಕೆ ನೀವು ಹೆಣ್ಮಕ್ಳು ಬಹಳ ಜನ ತಾಯಿ ತಂದಿದ್ದೀರಿ. ಆ ಹೆಣ್ಮಗಳಿಗೆ ತಾಕೀತು ಮಾಡಿ ಕಳಿಸ್ರಿ. ಗಂಡನ ಮನೆಯ ಜಗಳ ಹೊರಸಲ ದಾಟಿ ಹೊರಗೆ ಬತ್ತಂದ್ರೆ ತಂಗಿ ನೀ ಆದರ್ಶ ನಾರಿ ಆಗ್ಲಿಕ್ಕೆ ಬರುವುದಿಲ್ಲ. ಹೊರಸಲದೊಳಗಿರ್ಬೇಕ ನಿನ್ನ ಜಗಳ ಅಂತಕ್ಕಂಥ ಮಾತು ಹೇಳಿ ಕಳಿಸ್ರಿ. ಆ ಹೆಣ್ಮಗಳು ನಿಮ್ಮ ಮನೆಗೆ ಕೀರ್ತಿ ಅಂತ ತರ್ತಾಳ. ಅಕಸ್ಮಾತ್ ನೀವೆಲ್ಲ ಸಂಸಾರ ಸಟ್ಟ ಕೊಡಾಕತ್ತೀರಿ. ನೀವು ಸಂಸಾರ ಸಟ್ಟ ಕೊಟ್ಟು ಮ್ಯಾಲೊಂದು ಫೋನ್ ಕೊಟ್ಟಿರ್ತೀರಿ. ಅತ್ತಿ ಸೊಸಿಗೆ ನಿನಗ ಹೊಂದಾಣಿಕೆ ಆತಂದ್ರೆ ಹಂಗ ಮಾಡೋ ಆಗಲೇ ಫೋನ್ ಹಚ್ಚ ನಾವು ಬಂದ ಬಿಟ್ಟು ಅಂದಿರಂದ್ರ ನಿಮ್ಮಂತ ಮೂರ್ಖರು ಯಾರು ಜಗತ್ತಿನ ಇಲ್ಲ ಅಂತ ತಿಳ್ಕೊಳ್ಳಿ. ಹೌದು. ಹೆಣ್ಮಗಳಿಗೆ ಹೋಗ್ಬಾರ್ದತ್ತಲ್ಲ. ಅಕಸ್ಮಾತ್ ಅಂತ ಕಷ್ಟ ಇತ್ತು, ಅಂತ ತೊಂದರೆ ಗಂಡ ಇದ್ದಂದ್ರ ನೀ ಹೋಗ್ರಿ. ಆದ್ರ ಪುಣ್ಯಾತ್ಮರೇ, ನಡೀತಕ್ಕಂಥ ಮನುಷ್ಯ ಎಡುವುದು ಸ್ವಾಭಾವಿಕ. ಪ್ರಪಂಚದಾಗ ಜಗಳ ಅಂತಕ್ಕಂಥದ್ದು ಬರ್ತೋ. ಅದಕ್ಕೆ ಪ್ರಪಂಚ ಅಂದಾರ. ವಿಷಮ ಸಂಸಾರ ಅಂದಾರ. ನಿಜಗೊಂಡ್ರು ವಿಷಮ ಸಂಸಾರವಿದು ಕನಸಂದರಿ ಅಂತ ಹೇಳ್ಯಾರ. ವಿಷಮ ಐತೆ ಅದನ್ನ ಶುದ್ಧ ಮಾಡ್ಲಾಕ ಎಂದೂ ಬರುದಿಲ್ಲ ಪುಣ್ಯಾತ್ಮರೇ. ಯಾಕೆ ಹೇಳ್ತಾನೋ, ಈ ಮನೆಯೊಳಗ ಪುಣ್ಯಾತ್ಮರ ಕಾಲಿಟ್ಟು ಬಳಕ ಮನ್ಯಾಗ ಅತ್ತೆ ತಾಯಿ ಆಗಬೇಕು, ಸೊಸಿ ಮಗಳಾಗಬೇಕು. ಇಷ್ಟು ವ್ಯವಸ್ಥೆಯನ್ನು ನೀವು ಇಟ್ಕೊಂಡು ನಡೀರಿ, ನಿಮ್ಮ ಮನೆ ಉಜ್ವಲ ಆಗ್ತದ. ಉಜ್ವಲ ಆಗ್ತದ. ಇದಕ್ಕೆ ಧರ್ಮ ಅಂತ ಕರೆದಾರ. ಅದಕ್ಕೆ ಪುಣ್ಯಾತ್ಮರೇ, ತಂದೆ ಆದವ ತಂದೆ ಧರ್ಮವನ್ನು ಪಾಲಿಸ್ಬೇಕು, ಗಂಡ ಆದವ ಗಂಡ
ಗಂಡನ ಧರ್ಮವನ್ನು ಪಾಲಿಸ್ಬೇಕು, ಮನೆಯಾಗ ಸೊಸಿ ಅದಕ್ಕೆ ಸೊಸಿ ಧರ್ಮವನ್ನು ಪಾಲಿಸ್ಬೇಕು. ನಾನು ಸನ್ಯಾಸಿಗೆ ನನ್ನ ಸನ್ಯಾಸಿ ಧರ್ಮವನ್ನು ನಾನು ಪಾಲಿಸಿ ನಡೆದಿನಿ ಅಂದ್ರೆ ನನಗೂ ಪುಣ್ಯಾತ್ಮರ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆದ್ರೆ ಜಗತ್ತನ್ನು ಕಣ್ಣು ತಪ್ಪಿಸಿ ನಾ ಏನೋ ಮಾಡ್ರು ಕೂಡ ಒಳಗೆ ಮನಸ್ಸು ಅಂತಕ್ಕಂಥದ್ದು ಐತಿ, ಅವನ ಕಣ್ಣು ತಪ್ಸಾಕ ಬರುದಿಲ್ಲ, ಕೊನೆಗೆ ಪುಣ್ಯಾತ್ಮರ ಜಡತಿಯಲ್ಲಿ ಆಗತೈತಿ. ಅದಕ್ಕೆ ನಮ್ಮ ಧರ್ಮವನ್ನು ನಾವು ಪಾಲಿಸಿ ನಡೆದ್ರ ದೂರಿಲ್ಲ ಕಾಸಿ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯಾತ್ಮರು, ದೂರಿಲ್ಲ. ಅದಕ್ಕೆ ಧರ್ಮ ಅಂತಕ್ಕಂಥ ಜಗತ್ತಿನಾಗ ಬಹಳ ದೊಡ್ಡ ಶಕ್ತಿ ಅದ. ಸಿದ್ದೇಶ್ವರಪ್ಪಗಳು ಏನು ಹೇಳ್ಯಾರತ್ತ ಕೇಳಿದ್ರೆ, ಎಲ್ಲರಿಗೆ ಬದುಕನ್ನು ಕಟ್ಟಿಕೊಟ್ಟು ಎಲ್ಲರಿಗೆ ಸಂತೋಷದ ಜೀವನವನ್ನು ಸಾಗಿಸಲಿಕ್ಕೆ ಯಾವ್ದು ಅನುವೈತಿಲ್ಲ ಅದು ಧರ್ಮ ಅಂತ ಕರ್ಕೊಂಡು ಬಂದಾರ. ಧರ್ಮ ಅಂತ ಅದಕ್ಕೆ ಹೇಳ್ತಾರ. ಅದಕ್ಕೆ ಆ ಸೊಸಿ ಅಕಸ್ಮಾತ್ ಪುಣ್ಯಾತ್ಮರೇ ನಾನು ಇಂಥ ಗಂಡಿಗೆ ಕೊಟ್ಟು ನಾನೇನು ಮರೆ ಆಗೋದಿಲ್ಲ ಅಂತಕ್ಕಂಥ ವಿಚಾರದಿಂದ ಹೊರಗೆ ಬಂದಿಲ್ಲ ಅಂದ್ರೆ ಏನಾಗ್ತಿತ್ತು? ಇವತ್ತು ಅಕಸ್ಮಾತ್ ಅಂಥ ಗುಡಿಸಲ ಅಂಥ ಮಾವನನ್ನು ಸ್ವೀಕಾರ ಮಾಡಿ ತಿಳ್ಕೊಂಡು ಇವತ್ತು ರಾತ್ರಿ 2-3 ಗಂಟೆ ಕಕ್ಕಿ ಹೆಸರನ್ನು ನಾವು ಹೇಳಕತ್ತಿದ್ದೀವಿ ಬಂಧುಗಳೇ. ಹೇಳಕ್ಕೆ ಸಾಧ್ಯ ಇಲ್ಲ. ಯಾರು ಧರ್ಮದಿಂದ ನಡೀತಾರೆ ಅವರನ್ನು ಪುಣ್ಯಾತ್ಮರ ಧರ್ಮ ಕಾಪಾಡ್ತತಿ ಅಂತಕ್ಕಂಥ ಮಾತು ಹೇಳ್ತಾರೆ. ಅಮೋಘಸಿದ್ಧ ಸೋಮಲಿಂಗನ ಸೇವೆ ನನ್ನ ಮಕ್ಕಣಾಪುರ ಗ್ರಾಮದಲ್ಲಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಿತ್ಯ ಬೆಳಗಿನ 4 ಗಂಟೆ ಬ್ರಾಹ್ಮಿ ಮುಹೂರ್ತದೊಳಗೆ ಇಡೀ ಆತನ ದೊಡ್ಡೆಲ್ಲ ಬಂಗಾರ ಆಗ್ತಿತ್ತು. ನಾಗರಾಜ ಗೌಡ ಕಡು ಬಡತನಿದ್ದ, ಆದ್ರೂ ಕೂಡ ಲಿಂಗಕ್ಕೆ ಸ್ಪರ್ಶ ಆಗಿರ್ತಕ್ಕಂಥ ಕುರಿ ಹಿಕ್ಕೆಲ್ಲ ಪುಣ್ಯಾತ್ಮರು ಮುತ್ತು ರತ್ನ ಆಗಿ ಬೀಳ್ತಿದ್ದು. ಬಳಕೊಂಡು ಅಗರ್ಭ ಶ್ರೀಮಂತ ಆಗತಾನ. ಅಗರ್ಭ ಶ್ರೀಮಂತ ಆದಾಗ ಪುಣ್ಯಾತ್ಮರು ಇವನು ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕಂತಕ್ಕಂಥ ಆಲೋಚನೆ ಬಂದ್ಬಿಡ್ತದೆ. ಯಾರಲ್ಲಿ? ಗುರು ಮತ್ತು ಶಿಷ್ಯ ಭೂತಾಳ ಸಿದ್ಧ ಅಮೋಘ ಸಿದ್ಧನಲ್ಲಿ. ಅವಾಗ ಪುಣ್ಯಾತ್ಮರೇ ಆ ಪ್ರಸಂಗ ಹೇಗೆ ಬರ್ತದ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರು, ಉಪ್ಪು ಕೊಟ್ಟವ್ರು ಮುಪ್ಪಾಗುತ್ತಾನ ಮರಿಬಾರ್ದ್ರಿಪ್ಪ. ಉಪ್ಪು ಕೊಟ್ಟವ್ರನ್ನ ಮುಪ್ಪಾಗುತ್ತಾನ ಮರಿಬಾರ್ದ. ಅದಕ್ಕೆ ನಾ ಒಂದು ಮಾತು ಹೇಳ್ತೀನಿ ನಿಮಗೆ, ನೀವು ದೇವ್ರಿಗೆ ಹೋಗ್ರಿಬೇಕಾರೆ ಬಿಡ್ರಿ, ಏನಾರೇ ಮಾಡಿರ್ಬೇಕಾರೆ ಬಿಡ್ರಿ, ಒಟ್ಟಿನ ಮೇಲೆ ನೀವು ಪುಣ್ಯದ ಕೆಲಸ ಏನು ಓದಕ್ಕಿದ್ರೆ ಧರ್ಮದ ಕೆಲಸ, ದೀಪ ಹಚ್ಚು ಕೆಲಸ ಮಾಡ್ರಿ, ಬೆಂಕಿ ಆರಿಸೋ ಕೆಲಸ ಮಾಡ್ರಿ. ದೀಪ ಹಚ್ಚುದು, ಬೆಂಕಿ ಆರಿಸೋದು ಎರಡು ಒಂದರಲ್ಲೇ ಇದೆ. ಇಲ್ಲಿ ಬೆಂಕಿ ಮನೆಗೆ ಬೆಂಕಿ ಎತ್ತಿತ್ತಂದ್ರೆ ಆರಿಸೋದು ತಮ್ಮ, ಮನ್ಯಾನ ದೀಪ ಕತ್ತಲೆ ಆಗಿತ್ತಂದ್ರೆ ಅಲ್ಲಿ ಬೆಳಕ ಕೊಡೋದು. ಒಲ್ಯಾನ ಬೆಂಕಿ ಹಚ್ಚಿದಾಗ ರೊಟ್ಟಿ ಹಾಕತ್ತೆ, ಬೆಂಕಿ ಹಚ್ಬೇಕು. ನೀ ಅಂದ್ ಹೊರಗೆ ನೀವು ಈಗ ಗ್ಯಾಸ್ ಹತ್ತದ ನೋಡತ್ತಂಡ್ರಲ್ಲ, ಗ್ಯಾಸರೇ ಬೆಂಕಿನ ಹಚ್ಬೇಕಲ್ಲ. ಒಟ್ಟು ಜೀವನದಾಗ ಇಟ್ಟು ಮಜಾ ಐತಿ. ಈ ಗ್ಯಾಸ್ ಹಚ್ಚೋದನ್ನ ಹೇಳತ್ತಾನೆ, ಹೌದಿಲ್ಲ? ಏನ್ರಿಪ್ಪ, ನಮ್ಮವ್ರ ನಮಗೆ ಬೆಂಕಿ ಹಚ್ತಿರ್ತಾರ, ನಿಮ್ಮವ್ರ ನಿಮಗೆ ಹಚ್ತಿರ್ತಾರ. ಆದ್ರೂ ನೀವು ಭಾಳ ಟೆನ್ಷನ್ ಮಾಡ್ಕೊಳಂಗಿಲ್ಲ ಅದನ್ನ. ಹೆಂಗ ನಿಮ್ಮವ್ರು ನಿಮಗ ಗ್ಯಾಸ್ ನಿಮ್ಮದ ಮ್ಯಾಲ ಭಾಂಡಿ ನಿಮ್ಮದ, ಆ ಗ್ಯಾಸ್ ಮ್ಯಾಲ ಭಾಂಡಿ ಇಟ್ಟು ಬಳಕ ಬಂದ ಟೋತು ಪಿನ್ ತಗೊಂಡು ಬೆಂಕಿ ಹಚ್ತೀರಿ. ಅದಕ್ಕೆ ಹೌದು ಹಚ್ತಿರಿಲ್ಲ? ಒಳಗ ಅನ್ನ ಹಾಕಿ ಅಕ್ಕಿ ಹಾಕಿ ನೀರ್ ಹಾಕಿ ಪ್ಯಾಕ್ ಮಾಡಿ ಬ್ಯಾಳೆ ಹಾಕಿ ಏನೇನೋ ಮಾಡ್ತಿರಿಲ್ಲ ಅವ. ಅದ ಅಕಸ್ಮಾತ್ ಕುಕ್ಕರ್ ಬಡ್ಡ್ಯಾಗಿ ಬೆಂಕಿ ಹಚ್ಚಾರ ತಿಳಿರ ಗಪ್ ಗಿಪ್ ಕೂತತ್ತೇನ, ಆನಂದಿಂದ ಸಿಟಿ ಹೊಡ್ಯಾಕ ಚಲೋ ಮಾಡ್ತತಿ. ಅದು ಹೊಡಿತೈತಿ ಇಲ್ಲಿ ಸಿಟಿ. ಅದೇ ಜೀವನ. ಏನೋ ಬರ್ಲಿ ನಾವು ನಕ್ಕೋತಿರೋದನ್ನ ಜೀವನ ಅಂತಕ್ಕಂಥ ಇದು ಧರ್ಮ ಅಂತ ಕರೆದಾರ. ನೀವು ಬಡ್ಡ್ಯಾಗಿ ಬೆಂಕಿ ಹಚ್ಚಿ ಎಷ್ಟು ತಾಪ ಕೊಟ್ಟಿರ್ಬೇಕು, ಕುಕ್ಕರ್ ಸಿಟಿ ಹೊಡೆದು ಬಿಟ್ಟತ್ತೇನ, ಹೊಡಿದ್ರೆ ನೋಡಿದಿಲ್ಲ? ಇದು ಜೀವನ. ಅದಕ್ಕೆ ಒಂದು ಮಾತು ನೀವು ನೆನಪಿಟ್ಟುಕೋರಿ. ಕಾಡಿಗೆ ಬೆಂಕಿ ಎತ್ತಿತ್ತ, ಕಾಡಿಗೆ ಬೆಂಕಿ ಎತ್ತಿರ್ತಕ್ಕಂಥ ಸಂದರ್ಭದೊಳಗ ಒಂದು ಬಕ ಪಕ್ಷಿ 3 ಇಂಚ್ ಇರ್ತತಿ ಅದರದ್ದು ತುದಿ. ಹೌದಿಲ್ರಿ? ಆ 3 ಇಂಚ್ ಇರ್ತಕ್ಕಂಥ ಆ ಬಕ ಪಕ್ಷಿ ನೀರ್ನ್ಯಾಗ ಮುಣುಗುತ್ತಿತ್ತ, ತಗೊಂಡು ಹೊಡಿತಿತ್ರಿಪ್ಪ. ಶ್ರೀಮಂತರ ಮನೆಗೆ ಬೆಂಕಿ ಹಚ್ಚಿದ್ರೆ 6,000 ಬಹಳ ಮಂದಿ ಇರ್ತಾರ್ರಿ. ಬಡವ್ರ ಮನೆಗೆ ಹತ್ತಿದಾಗ 6,000 ಒಬ್ರು ಬರುದಿಲ್ಲ. ತಲೆಯಾಗಿರ್ಲಿ. ಹೌದು. ಶ್ರೀಮಂತರ ಮನೆಗೆ ಹಚ್ಚಿದಾಗ ಆರ್ಸಕ್, ಯಾಕಂದ್ರೆ ಸಾವುಕಾರ ನೋಡಿದ್ರೆ ಮತ್ತೆ ನಾಳೆ ನನಗೆ ಅನುಕೂಲಕ್ಕೆ ಸುಮ್ಮನೆ ಮುಂದೆ ತಿರುಗಾಡ್ತಿರ್ತಾರ. ಅಂಥವ್ರು ಮದುವೆ ಕಾರಣ ಕಟ್ಟಿರ್ಲಿ ಹೇಳಿಲ್ಲ ಅಂದ್ರೆ ಬಿ ಸುಮ್ಮಂದ್ ಹೋಗಿ ಬಂದಿರ್ತಾರ. ಕರಿಯದಿ ಬರೋವನು ಅದು ಬೇಡ ಮತ್ ಮುಂದ. ಅದಕ್ಕ ಪಕ್ಷಿ ತಗೊಂಡು ನೀರ್ ತಗೊಂಡು ಗೊಸ್ತಿತ್ತತ್ರಿಪ್ಪ. ಈ ಮನುಷ್ಯ ಬಂದು ನೋಡಿ ತಿಳುವಳಿಕೆ ಬಲ್ಲವ್ರಿಪ್ಪ, ಶಾಣೆ. ಭಾಳ ಶಾಣೆ ಇರ್ತಾರ ನೋಡ್ಬೇಕು. ಹೌದು, ಇರ್ತಾರ್ರಿಪ್ಪ. ಆ ಶಾಣ್ಯಾರದ ವಿಚಾರ ನಿಮ್ಗೆ ಹೇಳ್ತಾನೆ. ಏನ್ರಿಪ್ಪ? ನೀ ಹೇಳಿದೆ ಶಾಣೆ ಬಾಳತ್ತ. ಸಾಲಿ ಕಲ್ತು ಮಾಸ್ತರ್ರಿ. ಹೌದು. ಇವ್ರ ಸಾಲಾಗ ಒಂದು ಹುಡುಗ ಬೇಸ್ತಾರ ಸಂತಿಗೆ ಹೋಗಿತ್ತ. ಬೇಸ್ತಾರ ಮದಬಾಯಿ ಸಂತಿ ನಿನ್ನೆ. ಹೌದು. ಆ ಮುದುಕಿ ಹುಡುಗ ಕುಡ್ಕೊಂಡು ಬಂದು ಪುಣ್ಯಾತ್ಮರಿ ಇವ್ರ ಇಲ್ಲಿ ಒಂದು ಕರ್ವಿಂಗ್ ಐತಿ ನಡ್ಕೋತ ಹೋಗೋತ್ನ್ಯಾಗ. ಆ ಕರ್ವಿಂಗ್ ಆ ಮುದುಕಿ ಕಣ್ಣಿಗೆ ಬೋಳಿಕೆ ಮುಂದೆ ಬಿತ್ತರಿಪ್ಪ. ಅದಿನ್ನ ಹುಡುಗ ಸಾಲಿಗೆ ಬರ್ತಿತ್ತು, ನೋಡಿತದ. ಓಡಿ ಹೋಗಿ ನೀರ್ ತಗೊಂಡ್ ಬರಾಕತ್ತಿತ್ತು. ಅಲ್ಲಿ ಏನಾಗಿತ್ತಂದ್ರ ಒಂದು ಕೈಕಾಲ ತೊಳಿ ನೀರ, ಒಂದು ಕುಡಿ ನೀರತ್ತು ಬೋರ್ಡ್ ಇತ್ತಲ್ಲಿ. ಬೋರ್ಡ್ ಹಚ್ಚಿದ್ರಿ. ಇದ್ದಂತ ಸಂದರ್ಭದೊಳಗ ಆ ಹುಡುಗ ಕೈಕಾಲ ತೊಳಿ ಬೋರ್ಡಿನ ಮಿಡ್ಯಾಂಗ ನೀರು ತುಂಬ್ಕೊತಿತ್ತು. ನೀರು ತುಂಬ್ಕೊಂಡು ಮಾಸ್ತರ್ ಬಂದ್ರಿ ಇಲ್ಲಿ. ಏಯ್ ಎದಕ್ಕೆ ಒಯ್ಯತ್ತಿದ್ ನೀರಂದ? ಸರ್ ನಮ್ಮ ಅಜ್ಜಿಗೆ ಕಣ್ಣಿಗೆ ಕತ್ಲಿ ಬಂದತ್ರಿ, ಕುಡ್ಯಾಕ ಒಯ್ಲಾಕತ್ತೀನಿ. ಬುದ್ಧಿಗಿದ್ದೆ ಐತಿಲ್ಲ, ಸಾಲಿ ಕಲ್ತಿದ್ದಿಲ್ಲ, ಕಲ್ತೀನಿ ನಿಮ್ ಸಾಲ್ಯಾಗ ಬರ್ತನ್ರಿ ಅಂತ. ನೋಡಲ್ಲಿ ಬೋರ್ಡ್ ಏನ್ ಹಚ್ಚಾರ ನೋಡಂದ.
ಅವಾಗ ಹುಡುಗ ಹೇಳಿದತ್ತ, ಏನ್ರಿ? ನಾನು ದಿನ ಇಲ್ಲೇ ಶಾಲೆಗೆ ಬರ್ತಾನೆ, ಇಲ್ಲಿ ಕೈಕಾಲು ತೊಳಿ ಬೋರ್ಡ್ ಹಚ್ಚಾರ ಸರ, ಇಲ್ಲಿ ಕುಡಿ ನೀರಿನ ಬೋರ್ಡ್ ಹಚ್ಚಾರ, ಕರೆ ಮ್ಯಾಲ ಟಾಕಿ ಒಂದ ಇಟ್ಟಾರ್ರಿ ಅಂದತ್ತು. ಅವಾಗ ಸರ್ ಸುಮ್ಮ ಹೋದತ್ತು. ಹೌದು ಹೌದು ಹೌದಿಲ್ಲ? ಹಂಗಿ ಮನುಷ್ಯ ಬಂದ್ ಏನ್ ಮಾಡಿದ ಅಂತ ಕೇಳಿದ್ರ ಏನ್ ಹೇಳ್ತಾನ್ರಿಪ್ಪ? ಪಕ್ಷಿ ಕೇಳ್ತ, ನಿನ್ನ 3 ಇಂಚ್ ಐತಿದ್ ಚೊಂಚಿ, ಹಾ ಬಾಳ ಆದ್ರ 3 ಹನಿ ಸಿಡಿತಾವ, ಇಡೀ ಕಾಡಿಗೆ ಕಾಡ ಹತ್ತಿ ಉರಿಲಿಕ್ಕತ್ತದ, ಹೌದು ನಿಂದ ನೀರಿನಿಂದ ಹೆಂಗ ಆರ್ತತಿ ಅದು, ಹೆಂಗ ಆರಕ್ ಸಾಧ್ಯ ಐತಿ, ಎಷ್ಟು ಬುದ್ಧಿಗಿದ್ದ ಐತಿಲ್ಲ ಅಂತ ಬೈಲಕ್ಕತ್ತದ. ಹೌದ್ರಲ್ಲಪ್ಪ. ಪಕ್ಷಿ ಹೇಳಿತಂತ, ನನಗೂ ಗೊತ್ತೈತಿಪ್ಪ, ಏನ್ ಹೇಳ್ತದ್ರಿ? ಗಾಡಿ ಕಾಡ ಹತ್ತಿ ಉರ್ಲಾಕತ್ ನನಗೂ ಗೊತ್ತದ, ನಂದು ಈ 3 ಇಂಚ್ ಚೊಂಚಿನಿಂದ 3 ಹನಿದಿಂದ ಕಾಡ ಆರೋದಿಲ್ಲ ಅಂದ್ ಗೊತ್ತೈತಿ, ಅದು ಗೊತ್ತೈತಿ. ಆದ್ರ ಕರೆ ಲಕ್ಷ್ಮೀ ತಾಯಿಲಿ ಲಿಸ್ಟ್ 2 ಅದಾವತ್ತ. ಹಾ ಹಾ, ಆ ದೇವಿ ಬಲ್ಲೆ 2 ಲಿಸ್ಟ್ ಅದಾವ. 2 ಲಿಸ್ಟ್ ಅದಾವ. ಒಂದು ಬೆಂಕಿ 10,000 ಲಿಸ್ಟ್ ಐತಿ, ಒಂದು 6,000 ಲಿಸ್ಟ್ ಐತಿ. ಏನಾರ ಮಾಡಿ ಆರ್ಸು ಲಿಸ್ಟ್ನಾಗ ಹೋಗ್ಬೇಕತ್ ನಾನು ನೀರು ಗೊಜ್ಜಾಕತ್ತೇನೆ ಅಂತ ಹೇಳ್ತೈತ ಪುಣ್ಯ. ಹೌದು ಹೌದ್ರಿಪ್ಪ. ಅದಕ್ಕೆ ಸೀಮಿ ಸಲುವಾಗಿ ಜಗಳ ಆಡಿ, ಹಾ ಹಾ, ನೀವು ಯಾರ ಕಡೆ ಹೋಗ್ತೀರಿ, ಹೋಗ್ತೀವ್ರಿ. ಆ ಪುಣ್ಯಾತ್ಮ ಆರಿಸಿ ನಿಮ್ಮನ್ನು ಸಮಾಧಾನ ಮಾಡಿ ಕಳಿಸಿದ ಅಂದ್ರೆ ನಿಮ್ಮ ಪಾಲಿನ ಧರ್ಮವಂತ ತಿಳ್ಕೋರಿ. ಮತ್ತ ಅಕಸ್ಮಾತ್ ನಿಮಗೆ ಹಚ್ಚು ಚುಚ್ಚು ಕೆಲಸ ನಡೀತು, ಹೊಳ್ಳಿ ತನ್ನ ತೆಕ್ಕ ಬಂದು ಆರ್ಬೇಕನ್ನೋ ಲೆಕ್ಕದಾಗಿತ್ತಂದ್ರ ಅವ್ ಧರ್ಮವಂತ ಆಗಂಗಿಲ್ಲ. ನಿಮ್ಮನ್ನು ಪುಣ್ಯಾತ್ಮರೇ ದಾರಿ ಬಿಡಿಸಿ ಚೈನಿ ಮಾಡೋ ಮನುಷ್ಯ ತಿಳ್ಕೊಳ್ಳೋದು ನೀವು. ಹೌದು ಹೌದು. ಯಾಕಂದ್ರ ನಿಮ್ಮನ್ನ ಹೊರಗೆ ನಿಲ್ಸ್ತಾರ ಅಲ್ಲಿ, ಪೊಲೀಸರಿಗೆ ನಿಮ್ಗೆ ಆಗಿ ಬರೋದಿಲ್ಲ, ಭಾಳ ಕಡಕದ, ನಾ ಒಳಗೆ ಹೋಗಿ ಬರ್ತಾನ ತಿಳ್ಕೊಂಡು ಚಲೋ ಹಂಗೆ ಹಾಕಿರ್ತಾರ. ಒಳಗೆ ಹೋಗಿ ಬರ್ತಾರ, 5,000 ಮುಗಿದು 30,000 ಮಾಡ್ಕೊಂಡು ಬಂದಿರ್ತಾನ. ನಿಮ್ಮದು ಪುಣ್ಯಾತ್ಮರ ಕಲ್ಲು ಅಲ್ಲೇ ಐತಿ, ಅದು ಸೀಮಿನೂ ಅಲ್ಲೇ ಐತಿ, ರೊಕ್ಕ ಮಾತ್ರ 30,000 ಹೋಗಿರ್ತಾವು. ಇದ 30,000 ರೂಪಾಯಿ ಯಾವ್ದ್ರ ಪುಣ್ಯಾತ್ಮ ಅನಾಥಾಶ್ರಮ ಕೊಡ್ರಿ, ದೇವಸ್ಥಾನಕ್ಕೆ ಧರ್ಮ ರೂಪದಾಗ ಕೊಡ್ರಿ, ದೇವ್ರ ಮನ್ಯಾಗ ನಿಮ್ಮ ಮನ್ಯಾಗ ಜೀತ ಬಂದು ದುಡಿತಾನೆ, ಜೀತ ಬಂದು ದುಡಿತಾನೆ. ಆ ಮನೆಗೆ ಹೋಗಿ ತುಂಬಿರಂದ್ರೆ ನಿಮಗೆ ಉಪಯೋಗ ಆಗೋದಿಲ್ಲ ತಿಳ್ಕೊಂಡು ಹೇಳ್ತಾರ. ನಡೀರಿ ಅಂತ ನಾನು ನಿಮಗೆ ವಿನಂತಿ ಹೇಳಾಕತ್ತೀನಿ. ಯಾಕಂದ್ರೆ ಸೀಮಿನೂ ಅಲ್ಲಿ ಐತಿ, ಹೊಲನೂ ಅಲ್ಲಿ ಐತಿ. ಯಾರು ಇಲ್ಲಿ ತನಕ ಪುಣ್ಯಾತ್ಮರು, ಯಾಕಂದ್ರೆ ನಾನು ಏನೋ ಸನ್ಯಾಸಿ ಆಗಿಲ್ಲಾಗಿನಿ. ನಮ್ಮಲ್ಲಿ ಲೋಕ ಅದಾಲತ್ ನಡೆದೈತಿ, ನಮ್ಮದೊಂದು 25,000 ರೂಪಾಯಿ ರೊಕ್ಕ ಬರಬೇಕಾಗಿತ್ತು. ಚಿಕ್ಕೋಡಿಗೆ ಹೋಗಿ ಅಷ್ಟೇ ಹೆಸಲಕ್ ಆ ಯಮ್ಮ ಕೇಳಿದಳು, ಆಕಿ ಈಗ ಹೊಸದಾಗಿ ವಕೀಲಿತೆ ಮಾಡಾಕತ್ತೇಳ, 25,000 ರೂಪಾಯಿ ಸಲಕ್ ಟೇ ಹಸಲಕತ್ತೀರಿ, ಹೊಲ ಎಟ್ಟೈತಿ ಅತಿ ಕೇಳಿ, ನಮ್ಮದೊಂದು 25 ಎಕರೆ, ಎಕರೆಗೆ 5,000 ರೂಪಾಯಿ ಸ್ಟೇ ಹಸಲಕ್ಕ ರೊಕ್ಕ ಬೇಕು, ಮಂದಿ ನಿನಗೇನು ಲಾಭ ಆತು ಅಂದ್ರೆ ಅವ್ರು ಹೌದು ಸುಮ್ ತಿಂದಾರ, ನಿಮ್ಮ ಅಣ್ತಂಬರಿ ತಂದಾರ, ಹೋಗಿ ಬಿಡಂದಳಕ್ಕೆ. ಹೌದು ಹೌದು. ಊರಿಗೆ ಬನ್ನಿ, ಲೋಕ್ ಅದಾಲತ್ ಹೊಸದು ಬಂದಿತ್ತು. ಹೌದ್ರಿಪ್ಪ. ಈ ಕಟ್ಟಿ ಯಾವ ಮೆಟ್ ಹಾಕೊಂಡು ಏರಿಯಲ್ಲ ಮೆಟ್ ಹರ್ಕೊಂಡು ಮನೆಗೆ ಹೋಗಿರ್ಕರಿ, ನ್ಯಾಯ ಯಾವ ಸಿಕ್ಕಿಲ್ಲತ್ತ ಒಬ್ಬ ಹೇಳಿಬಿಟ್ಟು ವಕೀಲ. ಹೌದು. ತಿಳ್ಕೊಂಡು ಮನೆಗೆ ಹೋಗಿನಿ, ನಾ ಒಟ್ಟೆ 20 ದಿವ್ಸ ಗಪ್ ಕೂತೀನಿ. 20ನೇ ದಿವ್ಸಕ್ಕೆ ನಮ್ಮ ಕಾಕ ಬಂತಮ್ಮ, ನಿಮ್ಮ ರೊಕ್ಕ ತಗೋರಿ, ಉಳಿದು ರೊಕ್ಕ ಕೊಟ್ಟು ಹೊಲ ಖರೀದಿ ಮಾಡ್ಕೊಡ್ರಿ ಅಂದ. ಹೌದು ಹೌದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪುಣ್ಯಾತ್ಮರ ತಾಳ್ಬೇಕು, ತಾಳುದೇ ದೊಡ್ಡ ಧರ್ಮ ಅಂತ ಹೇಳ್ಯಾರ. ಹೆಣ್ಮಗಳಿಗೆ ತಾಳಿ ಕೊರಳಿ ಕಟ್ಟ್ಯಾರ. ಕಾರಣ ಏನು? ಪ್ರಪಂಚದಾಗ 108 ಕಷ್ಟಗಳು ಬರ್ತಾವ. ಅವಾಗ ಪುಣ್ಯಾತ್ಮರೇ 1000 ಕರ್ಮಣಿ ಮಧ್ಯದಲ್ಲಿ 1-2 ಬಂಗಾರದ ಗುಂಡು ಇರ್ತಿದ್ದು. ಈಗ ಪುಣ್ಯಾತ್ಮರೇ 1000 ಬಂಗಾರ ಕಾಳದವ, ಕರ್ಮಣಿನ 4 ಅದಾವ. ಹೌದಿಲ್ಲ? ಈಗ 3 ತಲೆ ಗಂಟನ ತೇಳ್ಯಾರ. ಮನೆ ಬಹುತೇಕ ರಾಯಬಾಗ್ ಸ್ಟೇಷನ್ದಾಗ ಎಲ್ಲಿ ಹೊಡ್ಕೊಂಡು ಹೋಗ್ಯಾರ ನೋಡು. 3,30,000 ರೂಪಾಯಿ ಆತ್ಲ, 1,10,000 ರೂಪಾಯಿ ತೊಲೆ ಐತಿ. ಅದು ಹೊಡೆದವ್ರಲ್ರಿ. ಅದಕ್ಕೆ ಚಲೋ ಚಲೋ ಶ್ರೀಮಂತರೆಲ್ಲ ಬೆಂಟೆಕ್ಸ್ ಹಾಕೊಂಡ್ ತಿರುಗಾಡ್ಲತ್ತಾರ. ನಾವು ಬಡವ್ರ ಏನತ್ತೆ, ಸಾಲ ಮಾಡಿ ಸೋಲ ಮಾಡಿ, ನನಗ್ ಗೊತ್ತಿಲ್ಲದ ನನ್ನ ಮಗಳಿಗೆ 3 ತಲೆ ಬೇಕಂದ್ರೆ ಬೇಕ, ಹಠ ಮಾಡ್ಲಕ್ ಹೋಗ್ಬೇಡ್ರಿ. ನಾ ಒಂದು ಮಾತು ಹೇಳ್ತಾನ, ನೀ ಅರಿಶಿನ ಬೇರೆ ಕಟ್ಕೊಂಡ್ರೆ ಕಟ್ಕೋತನ, ಖರೆ ಯಾರಿಗೆ ಕೂಡ ಕೈವಡ್ಡಿ ಮರ್ಯಾದೆ ಕಳ್ಕೊಂಡು ಮನೆಗೆ ಬರಬೇಡ, ಮರ್ಯಾದೆಯಿಂದ ಬದುಕು, ಅದು ನನ್ನ ನಿಜವಾದ ಧರ್ಮ ಅಂತಕ್ಕಂಥದ್ದು ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗಿತ್ತು. ಹೌದೌದ್ರಿ, ಇದು ಇದನ್ನೊಂದು ಪಾಲಿಸ್ರಿ ನೀವು. ಹೌದೌದ್ರಿ. ಇದನ್ನೇನು ಬಂಗಾರದ ಬೆಣ್ಣತ್ ಮಾಡ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ಅಂಬೇಡ್ಕರ್ ಅವ್ರ ಒಂದು ಮಾತು ಹೇಳ್ಯಾರ, ಏನ್ ಹೇಳ್ಯಾರ? ಊಟ ಮಾಡ್ಲಕ್ಕ, ರೊಟ್ಟಿ ತಳಗೆ ಹಿಡಿಲಕ್ಕ ತಟ್ಟೆ ಇರ್ಲಿದ್ರು ಚಿಂತಿಲ್ಲ. ತಟ್ಟೆ ಇರ್ಲಿ ಅಂದ್ರೆ ಚಿಂತಿಲ್ಲ. ಕರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಿಡಬೇಡ. ಒಳ್ಳೆ ಶಿಕ್ಷಣ ಕೊಡು, ಒಳ್ಳೆ ಶಿಕ್ಷಣ ಕೊಡು ಅಂತ ಹೇಳಿ. ಅದಕ್ಕೆ ನಾವು ಪುಣ್ಯಾತ್ಮರು ಮಕ್ಕಳಿಗೆ ಶಿಕ್ಷಣದ ಜೊತೆ ಎಂಥದ್ದು ಕೊಡಬೇಕಾಗಿತ್ತು ಅಂತ ಕೇಳಿದ್ರೆ, ತಲೆ ತುಂಬುದಷ್ಟಲ್ಲ, ಹೃದಯ ತುಂಬುದು ಮಾಡ್ಬೇಕು. ಹೃದಯ ತುಂಬುದು. ಹಾಗೆ ಹೃದಯ ತುಂಬುದು ಆತ ಕೇಳಿದ್ರೆ ಪುಣ್ಯಾತ್ಮರ ಸಜ್ಜನ ಅಂತ ಕರೀತಾರ. ಸಜ್ಜನ. ಹೌದು. ದುರ್ಜನರ ಸಂಘದೊಳು ಇದ್ದರೂ ಕೂಡ ಸಜ್ಜನ, ಸಜ್ಜನೇ ರೈಮ ಅಂತ ಬರೀತಾರ ಒಬ್ರು ದಾಸರು. ಹೌದ್ರಿ, ಬಹುತೇಕ ಹೆಂಗ್ ನೀವು ಸಜ್ಜನ ಅನ್ಲಕ್ ಹೋಗ್ತೀರಿ? ಹೆಂಗ್ರಿಪ್ಪ? ದಾರ್ಯಾಗ 30 ವರ್ಷದ ಹುಡುಗಿನೂ ಬಿದ್ದತಿ. 90 ವರ್ಷದ ಮುದುಕಿನೂ ಬಿದ್ದದ್ರಿ. ಹುಡುಗಿನ ದಾಟಿ ಮುದುಕಿನ ಬಂದ್ ಎಬಿಸಿದ ಅವ್ನು ಸಜ್ಜನ ಅಂತ ತಿಳ್ಕೊಳ್ಳೋದು. ಮುದುಕಿಗೆ ಬಿಟ್ಟು ಹುಡುಗಿನ ತಗೊಂಡ್ ಹೋದ ಅಂದ್ರ ಅವ್ನು ದುರ್ಜನ ಅಂತ ತಿಳ್ಕೊಳ್ಳೋದು. ನಿಮ್ಮ ಭಾಷೆದಾಗ ನಾ ಹೇಳ್ತೇನೆ. ಇದಕ್ಕೆ ಸಜ್ಜನ ಅಂತ ಕರೀತಾರೆ. ಅದಕ್ಕೆ ಬಂಧುಗಳೇ, ಪ್ರೀತಿ ಅಂತಕ್ಕಂಥದ್ದು, ಪ್ರೇಮ ಅಂತಕ್ಕಂಥದ್ದು ಏನೈತಿಲ್ಲ,
ಆ ದಾರ ಎಂದು ಹರಿಲಾರ್ದಂಗ ನೋಡ್ಕೋರಿ. ಹೌದು ಹೌದ್ರಿ. ಹರಿಲಾರ್ದಂಗ ನೋಡ್ಕೋರಿ. ಅಕಸ್ಮಾತ್ ಒಮ್ಮೆ ಹರಿತಂದ್ರ ಆ ದಾರಿಗೆ ಗಂಟ್ ಹಾಕ್ಬೇಕಾಗ್ತದ, ಮತ್ತ ಗಂಟಾಗಿ ಉಳಿತೈತಿ ಅಂತ ಹೇಳ್ತಾರ. ಆ ಪ್ರೀತಿ ಕೆಡ್ಲಾರ್ದಂಗ ನೋಡ್ಕೋಬೇಕಾಗಿತ್ತಂದ್ರ ಪುಣ್ಯಾತ್ಮರ ಅವನ ಹೊಲ 100 ಟನ್ ಕಬ್ಬಾಗೈತಿ, ನಂದ್ ಹೊರ 80 ಆಗೈತಿ ಅಂತ ಮತ್ತೊಬ್ರತಿಗೆ ಹೋಗಿ ಲಿಂಬಿಕಾಯಿ ದಾರ ತಂದ ಅವನ ಹೊಲದಾಗ ಹೋಗಿಕ್ಕಿಂತನು ನನ್ನ ಭೋಗದಾಗ ಎಷ್ಟಿತ್ತು ದೇವರು ನನಗೆ ಕೊಟ್ಟಾನಂತಕ್ಕಂಥ ಕಲ್ಪನೆ ನಿಮಗೆ ಬಂತಂದ್ರ ಅದು ನಿಜವಾಗಿರ್ತಕ್ಕಂಥ ಧರ್ಮ ಆಗ್ತದ. ಅಕಸ್ಮಾತ್ ನನ್ನಂತವ್ರ ಕಡೆ ಬಂದ್ರಿ ಅಂದ್ರ ನನ್ನ ಹೊಲನ ಬೆಳಿವತ್ತಾಗಿತ್ತು, ಅವನ ಹೊಳ ಕಡಿಮೆ ಹೆಚ್ಚು ಬೆಳೆದತ್ತೆ. ಅದು ಕಡಿಮೆ ಆಗಂಗೆ ಏನ್ರ ಕೊಡಂದ್ರ ಮೊದಲು 5,000 ಕೊಡಿರ್ತಾನ, 5,000 ಕೊಡಿರ್ತಾನ. ಮತ್ತೆ ನೋಡ್ಬೇಕ್ರ ನಮ್ಮ ಮನೆ 2 ಪೇಷಂಟ್ ಕಳಿಸಿನಿ, 30,000 ರೂಪಾಯಿ ಅದು ಪೇಷಂಟ್ ಮತ್ತೆ ಕುಂಟಗೋತ ನಮ್ಮ ಕಡೆ ಬಂದು ಹೊಳ್ಳೆ. ಅದಕ್ಕೆ ನಾನೇನು ಹೇಳಕತ್ತೀನಿ, ಇವತ್ತು ಜನ ಬಲಿಪುಷಗಳಾಗ್ತಾರೆ, ಮೋಸ ಮಾಡ್ತಕ್ಕಂಥ ಕಾಲ ಹೆಚ್ಚಾಗಿತ್ತು. ಯಾವ್ದ್ರಾಗೂ ಕೂಡ ಎಲ್ಲಾದ್ರಾಗ ಕಲಬೇರಿಕೆ ಬಂದ್ಬಿಟ್ಟತಿ. ಖರೆ ಕಲಬೇರಿಕೆ ಆಗ್ಲಾರ್ದ ಉಳ್ದತ್, ಕರೆಂಟ್ ಉಳ್ದತ್ ನೋಡ್ರಿ. ಹಿಡಿದ್ ದುರ್ಪ್ಲೆ ಝಟ್ ಅಂತ ಹೊಡಿತೈತಿ, ಅಲ್ಲೇನ ಕೂಡ್ಸಾಕ ಬರುದಿಲ್ಲ, ಕಳ್ಯಾಕ ಬರುದಿಲ್ಲ, ಅದು ಒಂದು ಸುದ್ದ ಉಳ್ದತಿ. ಅದಕ್ಕೆ ಬಂಧುಗಳೇ, ನಾವಿವತ್ತು ಪ್ರೀತಿದಿಂದ ಬದುಕೋಣ, ಹಳ್ಳಿ ಒಳಗೆ ವಿಶ್ವಾಸದಿಂದ ಬದುಕೋಣ. ಪಟ್ಟಣಕ್ಕೆ ಹೋದ್ರೆ ಇಲ್ಲ ಇಲ್ರಿ. ನಮ್ಮ ಸನಾತನ ಧರ್ಮ ಹೆಂಗಿತ್ತು, ರಾಮಚಂದ್ರ ಪ್ರಭುಗೆ ಮರ್ಯಾದೆ ಪುರುಷೋತ್ತಮ ಅಂತ ಕರೀತಾರ. ಕಾರಣ ಏನು? ಕಾರಣ ಏನ್ರಿಪ್ಪ? ಭರತ ಕರಿಲಿಕ್ ಹೋಗ್ಯಾನ. ಹೌದು. ಅಣ್ಣ ನೀ ಇಲ್ದ ನಾ ರಾಜ್ಯ ಭಾರ ಮಾಡುದಿಲ್ಲ ಅಂತಾನ. ಹೌದ್ರಿಪ್ಪ. ತಮ್ಮಂತಾನ ನೀ ಇಲ್ಲದ ಅದನ್ನ ನಾ ಮುಟ್ಟುದಿಲ್ಲ ಅಂತಾನ. 14 ವರ್ಷ ಮುಗುದಿಲ್ಲ ನಾ ಬರುದಿಲ್ಲ ಅಂತಾನ. ಹೌದು. ಹಾಗಾದ್ರೆ ನಿನ್ನ ಪಾದುಕೆ ಕೊಡು ತಂದ ಸಿಂಹಾಸನ ಮೇಲೆ ಇಟ್ಟು ರಾಜ್ಯಭಾರ ಮಾಡ್ತಾನ ತಾವ ಹೇಳ್ತಾನ. ಹೌದ್ರಿಪ್ಪ. ಇವತ್ರಿ ಸಮಾಧಿ ಮೇಲೆ ಅರಮನಿ ಕಟ್ಟವ್ರು ಹೆಚ್ಚಾಗಿ ಬಿಟ್ಟಾರ. ಅದಕ್ಕೆ ನಾವು ತಿಳ್ಕೋಬೇಕು ಪುಣ್ಯಾತ್ಮರೇ. ಅದಕ್ಕೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಾದ್ರೆ ನಾವೇ ಅದಕ್ಕೆ ಶಿಲ್ಪಕಾರ ಆಗಬೇಕಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರ ಜೊತೆಯಾಗಿ ನಮ್ಮ ಸಂಸ್ಕೃತಿಯನ್ನು ಕಲಿಸ್ರಿ. ಇದು ತಾಯಿ, ಇದು ತಂದಿ, ಗುರು ಹಿರಿಯರು. ಆಗಿನ ಕಾಲ ಹೇಗಿತ್ರಿಪ್ಪ? ಅಪ್ಪ ಮಟ್ಟಿ ಹೊಡಿತಿದ್ದ, ಅವ್ವ ಒಗ್ಯಾಣ ತಲೆ ಮೇಲೆ ಹೊತ್ಕೋತಿದ್ಲು. ಹೆಣ್ಣು ಹುಡುಗಿತ್ತಂದ್ರೆ ತಂಗಿ ನೀವೊಂದು ಬಕೆಟ್ ಇಟ್ಕೊ, ನಾ ಒಗದು ಕೊಡ್ತಾನ, ನೀವ್ ಒಣಾಕತ್ತ ಮಗಳಿಗೆ ಹೇಳ್ತಿಳು. ಕಾಯಕ ಕಲಿಸಿದಂಗ ಆಕಿತ್ತು. ಅವಾಗ ಪುಣ್ಯಾತ್ಮರ ಅಪ್ಪ ಮಟ್ಟಿ ಹೊಡಿತಾನ, ನೀ ನೀರ್ ಬಾಯ್ಗಟ್ಟಿತ್ತಿರುವ ನಂದು ಒಂದಿಷ್ಟು ಊಟ ಮಾಡೋತನಕಂತ ಹೇಳ್ತದೆ. ಮಕ್ಕಳಿಗೆ ಕಾಯಕ ಕಲಿಸಿ ಕೊಡ್ತಿದ್ರು. ಈಗಿನ ಸಾಲ ಹೆಂಗಾಗ್ಯಾವತ್ತಕ್ಕಿದ್ರೆ ಮನಿ ಮುಂದೆ ಗಾಡ್ಯಾಗ ಹೋಗಿ ಕುಂದ್ರುದು, ನಾಳೆ ಕೋಡ್ಸದ ಅಂದ್ರೆ ಹೆಚ್ಚು ಓಡಿಗಿಡಿ ಸಾವಕಾಶ ಓಡ್ತವ, ಬಿದ್ದಿಗಿದ್ದಿ ಅಂತ ಹೇಳ್ತಾರೆ. ಮಕ್ಕಳು ಬೀಳ್ಬೇಕು, ಹೇಳ್ಬೇಕು. ಅದು ಬದುಕಿನ ಕಲೆ ಅಂತಕ್ಕಂಥದ್ದು. ನಮಗೆ ರೋಗ ಯಾಕೆ ಬರ್ಲಕ್ಕತ್ತವ್ರೀಗ? ರೋಗ ಯಾಕೆ ಬರ್ಲಕ್ಕತ್ತವತ್ತಕ್ಕಿದ್ರೆ ತೆಳಗ್ ಬಿದ್ದಿಗಿದ್ದಿ ಅನ್ನೋಂಥ ಕಾಲ ಬಂದ್ಬಿಟ್ಟದ. ಅದಕ್ಕೆ ಬಂಧುಗಳೇ, ನಿಜವಾಗಿರತಕ್ಕಂಥ ಬದುಕಿನ ಮಹತ್ವ ಮರ್ಮ ಗೊತ್ತಾಗಬೇಕಾಗಿತ್ತಂದ್ರ ಈ ಪ್ರಕೃತಿ ಮಧ್ಯದಲ್ಲಿ ಎಲ್ಲಾನು ನಮಗದ, ನೋಡು ಕಣ್ಣು ಮಾತ್ರ ನಮಗಿಲ್ಲ. ನೋಡ್ಕೊಳಕ್ ನೀವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನೋಡ್ರಿ, ಮಂತ್ರಾಲಯಕ್ಕೆ ಹೊಂಟಾರ, ಶ್ರೀಶೈಲಕ್ಕೆ ಹೊಂಟಾರ, ತಿರುಪತಿಗೆ ಹೊಂಟಾರ, ಎಲ್ಲೆಲ್ಲ ಹೊಂಟಾರ. ಯಾರೇ ಬದಲಾಗ್ಯಾರೇನು? ಇಲ್ರಿ. ಬದಲಾಗ್ಯಾರೇನು? ಇಲ್ರಿ. ಒಮ್ಮೆ ಕಲ್ಲು ದೇವಸ್ಥಾನಕ್ಕೆ ಬಂದತ್ರಿ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಬಂದ ದೇವರಾಗಿ ಬಿಟ್ಟತಿ. ಮನುಷ್ಯ ಎಷ್ಟು ಸರಿ ದೇವಸ್ಥಾನಕ್ಕೆ ಬಂದನ್ರಿ? ಲೆಕ್ಕ ಇಲ್ಲ. ಅದಕ್ಕೆ ನಾವೆಲ್ಲ ಕಲ್ಪನೆ ಇಟ್ಕೋಬೇಕು ಬಂಧುಗಳೇ. ಯಾವ ವಸ್ತುವನ್ನು ಕೀಳಂತ ತಿಳಿಲಕ್ ಹೋಗ್ಬೇಡ್ರಿ. ಯಾವ ವಸ್ತುನು ಕೀಳ ತಿಳ್ಕೊಬೇಡ್ರಿ. ಬೆಟ್ಟದ ದಾರಿ ಇತ್ತಂತ, ಕೊನೆಗೆ ಬರ್ತಾನೋ ಬೆಟ್ಟದ ದಾರಿ ಇತ್ತಂತ. ಆ ದಾರಿ ಬಾಜುಕ ಸಾಕಷ್ಟು ಹೂವಿನ ಮರಗಳು ಎದ್ದಿತ್ತು, ಸಣ್ಣ ಸಣ್ಣ ಹೂವಿನ ಗಿಡಗಳು. ಅದ್ರಾಗ ನಡುವ ಒಂದು ಬಂಡಿಗಲ್ಲಿತ್ತರಿಪ್ಪ. ನೋಡಿ 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 ಹೂವಿನ ಕಣ್ಣು ಹೋಗಿದತ್ತು. ಆ ಬಂಡಿಗಲ್ಲಕ್ಕೆ ಬಳ್ಳು ಮಾಡಿ ಮಾಡಿ ಬೈತಿತ್ತ. ಏನು ಒಮ್ಮೆ ಇದು ಅದಿ ತಯಾರಾಗಿ ತೆಳಗ ಕರಗಿಲ್ಲ, ಮ್ಯಾಲ ಎತ್ತರ ಆಗಿಲ್ಲ, ಇಟ್ಟದಿನಿ ಎದಕ್ ಉಪಯೋಗ ಬರ್ತೈತಿ? ಕಲ್ಲಿಗೆ ಬೈತಿದ್ರಿ. ಅವಾಗ ಒಂದ್ ದಿವ್ಸ ಪ್ರಸಂಗ ಏನಾತು ಅಂತಕ್ಕಿದ್ರ, ಆ ಊರು ಗೌಡ ಸಾವ್ಕಾರ ಊರಾಗ ದೇವಸ್ಥಾನ ಚಲೋ ದೊಡ್ಡ ಗುಡಿ ಕಟ್ಟಿದತ್ತು. ಗುಡಿ ಕಟ್ಟಿ ಆ ಗುಡಿಯೊಳಗೆ ಹಣಮೇದವ್ರ ಮೂರ್ತಿ ಮಾಡಿಸಿ ಇಡಬೇಕಂತ ತಿಳ್ಕೊಂಡು ಕಲ್ಲು ಹುಡುಕ್ಯಾಡ್ಲಕತ್ತದ ಶಿಲ್ಪಿನ ತಗೊಂಡು. ಎಲ್ಲಾ ಗುಡ್ದಾಗ ಕಲ್ಲು ಹುಡುಕ್ಯಾಡ್ರು, ಒಂದು ಕಲ್ಲು ಚಲೋ ಬರ್ಲಿಲ್ಲ ಅಂತ ಈ ಗುಡ್ಡಕ್ಕೆ ಬಂದ ಆ ಕಲ್ಲು ನೋಡಿದಂತ, ಈ ಕಲ್ಲಾಗ ಮಾತ್ರ ಭಾರಿ ಮೂರ್ತಿ ಆಕತಿ ಅಂತ ಹೇಳಿದಂತ. ಆ ಕಲ್ಲು ಎತ್ಕೊಂಡು ಹೋದ್ರಿ, ಸ್ವಚ್ಛಂಗಿ ತೊಳೆದು ಉಳಿ ಏಟು ಚಾಲು ಆಯ್ತ್ರಿ. ಆ ಕಲ್ಲು ಅಂತೆಂತ ಅವೇನು ಹೂವು ಏನ್ ನನಗೆ ನಿಂದ ಮಾಡ್ತದ ಅದ ಚಲೋ ಇತ್ತು, ಪುಣ್ಯಾತ್ಮ ಇದೇನು ಇವಂದು ಉಳಿ ಏಟು ತಿನ್ನೋದಂತ ಅನಿಸ್ತೀರಿ. ಆದ್ರೂ ಕೂಡ ಕಟ್ಟದ್ರು ಮೂರ್ತಿ ತಯಾರಾಯ್ತು, ಕಟ್ಟಿದ್ದು ಬಂದಾಯ್ತು. ಎಣ್ಣೆ ಹಚ್ಚಿ ಶಿಸ್ತು ಮಾಲಿಸ್ ಮಾಡಿ ಪುಣ್ಯಾತ್ಮರೇ ಏನ್ ಮಾಡ್ರಿ, ಜ್ವಾಳ ಕಾಳ ಏನಂತಿರ್ಲ ನೀವು, ಧಾನ್ಯದೊಳಗೆ ಇಟ್ರಿ. ಅದನ್ನ ಧಾನ್ಯದ ತೆಗೆದು ಮೆರವಣಿಗೆ ನಡೀತ, ತಂದು ಅಲಂಕಾರ ಮಾಡಿದ್ರು, ತಂದ ಅಭಿಷೇಕ ಮಾಡ್ರು, ಒಳಗ ಗದ್ದಿಗೆ ಓದಿಟ್ಟ ಎಲ್ಲಾ ಸ್ಥಾಪನೆ ಮಾಡಿ ಬಂಗಾರದ ಆಭರಣ ಹಾಕಿರ ಕಲ್ಲಿಗೆ. ಬಂಗಾರ ಆಭರಣ ಹಾಕಿದ ಒಳಕ ಹೂವಿನ ಮಾಲೆ ತಂದು ಹಾಕಲಕತ್ತಿರಂತ. ಆ ಹೂವಿಗೆ ಹೇಳ್ತತ್ತ ಕಲ್ಲ, ನಿನ್ನ ಆವಿಷ್ಯ ಒಂದ ದಿವ್ಸ
ನಿನ್ನ ಆಯುಷ್ಯ ಒಂದು ದಿವಸ ಇನ್ನು ನಾ ಎಷ್ಟು ವರ್ಷ ಎಷ್ಟು ಶತಮಾನದಿಂದ ನನಗೆ ಅಲಂಕಾರ ನಡೀತೈತೆ ಗೊತ್ತಿಲ್ಲ. ಹೌದು. ಆದರೆ ನಿನ್ನ ಆಯುಷ್ಯ ಒಂದ ದಿವಸ ಇದ್ರು ಕೂಡ ಯಾರನ್ನು ಕೂಡ ಉಪಯೋಗಕ್ಕೆ ಬರುವುದಿಲ್ಲ ತಿಳ್ಕೊಂಡು ಅಪಹಾಸ್ಯ ಮಾಡ್ಲಿಕ್ಕೆ ಹೋಗ್ಬೇಡ. ಜೀವನದಾಗ ಪಾಠ ಕಲಿ ಅಂತಕ್ಕಂಥ ಮಾತು ಹೇಳ್ತಕ್ಕಲ್ಲ. ಇನ್ನು ಶತಮಾನದಿಂದ ನನಗೆ ಅಲಂಕಾರ ನಡೀತದ, ನೀನ್ ನಿಂದ ಮಾಡಿದವಾಗ ಈಗ ಮುಂಜಾನೆ ಬಂದಿದ್ದಿ ಸಂಜೆಕ್ಕೆ ನನ್ನ ಕೊಳ್ಳಂದ ನಿನ್ನ ತೆಗೆದೋಗಿತಾರ, ಆದ್ರೆ ನನ್ನ ಯಾರು ತೆಗೆದೋಗಿದಿಲ್ಲ ಅಂತಕ್ಕಂಥ ಮಾತು ಹೇಳ್ತಿರ್ತಾರೆ. ಎಂತದ ಇರ್ಲಿ, ಆದರೆ ಉಪಯೋಗಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತು ಹೇಳ್ಬೇಡ್ರಿ. ಅಕಸ್ಮಾತ್ ನಮ್ಕಿಂತ ಬಡವರಿದ್ರು ನಮ್ಕಿಂತ ದಡ್ರಿದ್ರು ಅಂದ್ರಂದ್ರು ಅವ್ರು ನೋಡಿ ಅಪಹಾಸ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪುಣ್ಯಾತ್ಮರೇ, ಅವ್ರನ್ನ ನೋಡಿ ನಿಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪರಮಾತ್ಮ ಅವರಿಗೆ ಬದುಕು ಕೊಟ್ಟಾನ, ನಮಗೂ ಕೊಟ್ಟಾನ ಅಂತಕ್ಕಂಥ ಸತ್ಯ ದರ್ಶನವನ್ನ ನಾವು ತಿಳಿದು ನಡೆದಿವಿ ಅಂದ್ರೆ ಅದು ನಿಜವಾಗಿರ್ತಕ್ಕಂಥ ಧರ್ಮ ಆಗ್ತದಂತಕ್ಕಂಥ ಮಾತು ಬರೀತಾರ. ಯಾವ ರೀತಿಯ ಮೋಗಸಿದ್ದ ಸೇವಕ ಕೇಳ್ರಿ. ಧನ್ಯದ ಮೋಗಿ ನೋಡಿ ಗುರುವಿನ ಸಡಗರ, ಗುರು ದರ್ಶನದಿಂದ ಕಳ್ಕೊಂಡು ಬೇಸರ, ಪಾರ್ಥ ಕಾಲದಲ್ಲಿ ಪಾವನಾಗ್ತಿದ್ದ ಮಾಡಿ ಗುರುವಿಗೆ ಶೃಂಗಾರ. ಗೌಡ ನಗರನ ದೊಡ್ಡಿ ಆಯಿತ ಅಲಂಕಾರ.